ಎಲ್ಲರಿಗೂ ಸಹ ಸಂಡೆಯ We're delighted you have come this evening. ಈ ಸಾಯಂಕಾಲ ವೇಳೆ ನೀವೆಲ್ಲರೂ ಬಂದಿರುವುದು ನನಗೆ ಬಹಳ ಸಂತೋಷವಾಗಿದೆ. I'm grateful to the Lord for the opportunity of being with you again. ಮತ್ತು ನಿಮ್ಮ ಮಧ್ಯದಲ್ಲಿ ಮತ್ತೆ ಇರುವುದಕ್ಕೆ ಕರ್ತನು ಕೊಟ್ಟಂತಹ ಒಂದು ಸದಾವಕಾಶಕ್ಕಾಗಿ ನಾನು ಆತನಿಗೆ The ವಂದಿಸುವಂತವನಾಗಿದ್ದೇನೆ. Lord has given us a wonderful opportunity to look into the Word of God. ದೇವರು ನಮಗೆ ಅದ್ಭುತವಾದಂತಹ ಒಂದು ಸದಾವಕಾಶವನ್ನು ಕೊಟ್ಟಿದ್ದಾನೆ ದೇವರ ವಾಕ್ಯದ ಕಡೆಗೆ ನಾವು ಗಮನವನ್ನು ಹರಿಸುವುದಕ್ಕೋಸ್ಕರವಾಗಿ. And we want to consider some important issues that will challenge us this evening. ಈ ಒಂದು ಸಾಯಂಕಾಲ ವೇಳೆ ಕೆಲವು ಸಂಗತಿಗಳು ನಮಗೆ ಸವಾಲನ್ನು ಹಾಕುವಂತ ಕೆಲವು ಸಂಗತಿಗಳ ಕಡೆಗೆ ನಮ್ಮ ಗಮನವನ್ನು ಹರಿಸುವಂತವರಾಗಿರೋಣ. My wife wishes she could be with us, but she's taking care of herself at home. ಪ್ರಿಯ ಸಹೋದರ ಪತ್ನಿಯವರು ಇಲ್ಲ ನಮ್ಮ ಜೊತೆಲಿ ಇರಬೇಕೆಂಬುದಾಗಿ ಅಪೇಕ್ಷೆ ಪಟ್ಟರು, ಆದರೆ ಕೆಲವು ಸಮಸ್ಯೆಗಳಿಂದ ಅವರು ದೂರದಲ್ಲಿ ಉಳಿದಿದ್ದಾರೆ. And we've been here for three weeks altogether. ಪ್ರಿಯ ಸಹೋದರರು ಕಳೆದ 3 ವಾರಗಳಿಂದ ಇಲ್ಲಿ ಸೇವಾ ಕಾರ್ಯಗಳಲ್ಲಿ ಅವರು ಭಾರತ ದೇಶದಲ್ಲಿ ಇದ್ದಾರೆ. We will be back in Bangalore for the Lord's Day, and then on Monday, very early, I head back home to South Carolina. ಮತ್ತು ಭಾನುವಾರದಂದು ಬೆಂಗಳೂರಿನ ಸಭೆಯಲ್ಲಿ ಅವರು ಆರಾಧನೆಯನ್ನು ಮುಗಿಸಿಕೊಂಡು ಅದಾದ ನಂತರ ಸೋಮವಾರ ಬೆಳಿಗ್ಗೆ ಸೌತ್ ಕ್ಯಾರೋಲಿನಾ ಅಮೆರಿಕಕ್ಕೆ ಹಿಂತಿರುಗಿ ಅವರು ಹೋಗುವಂತರಾಗಿದ್ದಾರೆ. What I want to look at this evening is the stewardship of the Lord Jesus Christ. ಈ ಒಂದು ಸಾಯಂಕಾಲ ವೇಳೆ ಆತನ ಪ್ರಸನ್ನತೆಯಲ್ಲಿ ನಾವು ಸೇರಿ ಬಂದಿರುವಾಗ ಯೇಸು ಕ್ರಿಸ್ತನ ಮನೆವಾರ್ತೆಯವರಾದಂತಹ ಒಂದು ಪ್ರಸ್ತಾಪವನ್ನು ಈ ಸಾಯಂಕಾಲ ವೇಳೆ ಮುಂದೆ ಇಡುವಂತನಾಗಿದ್ದೇನೆ. The Bible reminds us many times that there is a stewardship for all of us. ನಮ್ಮೆಲ್ಲರಿಗೂ ಸಹ ಮನೆವಾರ್ತೆಯವರ ಒಂದು ಜವಾಬ್ದಾರಿಯನ್ನು ಕೊಟ್ಟಿದೆ ಎಂಬುದಾಗಿ ಪದೇ ಪದೇ ದೇವರ ವಾಕ್ಯದಲ್ಲಿ ನಮಗೆ ಸ್ಪಷ್ಟೀಕರಿಸುವಂತದಾಗಿದೆ. Paul himself reminds us that it is necessary that a steward be faithful. ಅಲ್ಲಿ ಒಬ್ಬ ಮನೆವಾರ್ತೆಯನ್ನು ನಂಬಿಗಸ್ತಿಕನಾಗಿ ಕಾಣಿಸಿಕೊಳ್ಳಬೇಕೆಂಬುದಾಗಿ ಪೌಲನು ಸಹ ತನ್ನ ಪತ್ರಿಕೆಯಲ್ಲಿ ಆತನು ಬರೆಯುವಂತನಾಗಿದ್ದಾನೆ. So we need to try to understand what a stewardship is and what it means to be faithful. ಆದ್ರಿಂದ ಮನೆವಾರ್ತೆಯನ್ನು ಎಂಬುದಾಗಿ ಹೇಳಿದ್ರೆ ಏನು, ಆ ನಂಬಿಗಸ್ತಿಕೆಯನ್ನು ಕಾಪಾಡಿಕೊಳ್ಳುವುದು ಎಂಬುದಾಗಿ ಹೇಳಿದ್ರೆ ಏನು ಎಂಬುದಾಗಿ ಒಂದು ಸಾಯಂಕಾಲ ವೇಳೆ ನಾವು ಅವಲೋಕನ ಮಾಡುವಂತರಾಗಿರೋಣ. I think there are many ways in which we can understand the stewardship of the Lord Jesus Christ. ಕರ್ತನಾದ ಯೇಸು ಕ್ರಿಸ್ತನ ಒಂದು ಮನೆವಾರ್ತೆಯ ಒಂದು ನಂಬಿಗಸ್ತೆ ಕುರಿತಾಗಿ ಅನೇಕ ಸಂಗತಿಗಳು ಉಂಟು. ಆ ಒಂದು ವಿಷಯವನ್ನು ಸಹ ನಾವು ನೋಡುವಂತರಾಗಿರೋಣ. He came into this world with a very distinct and special responsibility. ಅವನು ಈ ಲೋಕಕ್ಕೆ ಕೆಲವು ನಿರ್ದಿಷ್ಟವಾದಂತಹ ಉದ್ದೇಶದಿಂದ ಕೆಲವು ಜವಾಬ್ದಾರಿಯಿಂದ ಈ ಲೋಕಕ್ಕೆ ಆತನು ಇಳಿದು ಬಂದನು. People ask, why did Jesus Christ come? ಯಾಕೆ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದನು ಎಂಬುದಾಗಿ ಜನರು ಸಹ ಪ್ರಶ್ನೆ ಮಾಡುವಂತರಾಗಿದ್ದಾರೆ. And many would respond by saying Jesus Christ came to die. ಅಲ್ಲ, ಕೆಲವರು ಈ ರೀತಿಯಾಗಿ ಪ್ರತಿಕ್ರಿಯಿಸುವಂತವರಾಗಿದ್ದಾರೆ, ಆತನು ಇಲ್ಲಿ ಸಾಯುವುದಕ್ಕೋಸ್ಕರವಾಗಿ ಈ ಲೋಕಕ್ಕೆ ಬಂದನು ಎಂಬುದಾಗಿ. But we must also understand that he came to live. ಅದೇ ಸಮಯದಲ್ಲಿ ಆತನು ಇಲ್ಲಿ ಬಂದಂತೂ ಇಲ್ಲಿ ಜೀವಿಸುವುದಕ್ಕೋಸ್ಕರವಾಗಿ ಬಂದನು ಎಂಬುದಾಗಿ ಸಹ ನಾವು ಅಲ್ಲಿ ಅರ್ಥ ಮಾಡಿಕೊಳ್ಳಬೇಕು. And the Lord Jesus could always say, I do always those things that please the Father. ತಂದೆಗೆ ಯಾವುದು ಸಂಗತಿಗಳು ಇಷ್ಟವೋ ಆ ಸಂಗತಿಗಳನ್ನು ನೆರವೇರಿಸುವುದಕ್ಕಾಗಿ ನಾನು ಬಂದಿದ್ದೇನೆ ಎಂಬುದಾಗಿ ಪದೇ ಪದೇ ಯೇಸು ಕ್ರಿಸ್ತನು ಅದನ್ನು ಸಂಗತಿಯನ್ನು ಹೇಳಿದನು. Each one of us, when we trust the Lord Jesus Christ as our Savior, we become stewards of many things. ನಾವು ಯಾವಾಗ ಯೇಸು ಕ್ರಿಸ್ತನ ಮೇಲೆ ನಾವು ವಿಶ್ವಾಸವನ್ನು ನಂಬಿಕೆಯನ್ನು ಇಟ್ಟೆವೋ ಆ ಒಂದು ಗಳಿಗೆಯಲ್ಲಿ ನಾವು ಆತನ ಮನೆವಾರ್ತೆಯವರೆಂಬಂತಹ ಒಂದು ಸ್ಥಾನವನ್ನು ನಾವು ಅಲಂಕರಿಸುವಂತವರಾಗಿದ್ದೇವೆ. When we are converted, God gives us spiritual gifts that to be exercised for the blessing of the church and the extension of the gospel. ಮತ್ತು ನಾವು ಯಾವಾಗ ಆತನ ನಂಬಿದೆವೋ ಆಗ ಪರಲೋಕದ ಸಕಲ ಆತ್ಮೀಯ ವರಗಳನ್ನು ಆತನ ಅನುಗ್ರಹಿಸಿದ್ದಾನೆ. ಅದು ಸಭೆಯ ಒಂದು ಒಳಿತಿಗಾಗಿ ಆತನ ಸೇವಾ ಸಂಗತಿಗಳು ವೃದ್ಧಿಯೋದಕ್ಕೋಸ್ಕರವಾಗಿ ಆ ಒಂದು ಸಂಗತಿಗಳನ್ನು ಆತ ನಮಗೆ ಕೊಟ್ಟಿದ್ದಾನೆ. Not only do we have that special gift that God has given to us, but we are given the word of God. ಅದು ನಮಗೆ ವಿಶೇಷವಾದಂತಹ ಆತ್ಮಿಕವಾದಂತಹ ವರಗಳು ಮಾತ್ರವಲ್ಲ, ದೇವರ ವಾಕ್ಯವನ್ನು ಸಹ ನಮ್ಮ ಕೈಗಳಲ್ಲಿ ಆತನು ಕೊಟ್ಟಿದ್ದಾನೆ. Paul reminds us that we're stewards of the manifold grace of God. ದೇವರ ಅಪರಿಮಿತವಾದಂತಹ ಒಂದು ಕೃಪೆಯ ಮನೆವಾರ್ತೆಯನ್ನು ನಾವು ಆಗಿದ್ದೇವೆ ಎಂಬುದಾಗಿ ಪೌಲನಲ್ಲಿ ಚಿತ್ರೀಕರಿಸುವಂತನಾಗಿದ್ದಾನೆ. We may not always understand or carry out that stewardship, but it is something that God holds us responsible for. ಆದರೆ ನಾವು ಮನೆವಾರ್ತೆ ಎಂಬಂತಹ ಒಂದು ಬಿರುದ ಹೊಂದಿದವಾದಾಗ್ಯೂ ಸಹ ದೇವರು ನಮಗೆ ಆ ಒಂದು ಮನೆವಾರ್ತೆ ಎಂಬಂತಹ ಜವಾಬ್ದಾರಿ ಹೊತ್ತಿರುವಾಗ ಅದರ ಕುರಿತಾಗಿ ನಮಗೆ ಕೆಲವು ಸಂಗತಿಗಳನ್ನು ಆತನು ಕೇಳುವಂತವನಾಗಿದ್ದಾನೆ. The Lord Jesus made it very clear that he was a steward of the Father's works and the Father's words. ತಂದೆಯ ಕ್ರಿಯೆಗಳಿಗೂ ತಂದೆಯ ಮಾತುಗಳಿಗೂ ನಾನು ಮನೆವಾರ್ತೆಯವನಾಗಿದ್ದೇನೆ ಎಂಬುದಾಗಿ ಯೇಸು ಕ್ರಿಸ್ತನು ಪದೇ ಪದೇ ಆತನು ಹೇಳಿದನು. And a stewardship like that requires that sometime you give an account of your stewardship. ಆದರೆ ಮನೆವಾರ್ತೆಯನ್ನು ಎಂಬುದಾಗಿ ಹೇಳುವಾಗ ಕೆಲವು ಸಾರಿ ಮನೆವಾರ್ತೆಯವನು ತನ್ನ ಒಂದು ಸಂಗತಿಗಳಿಗೆ ಆತನ ಲೆಕ್ಕವನ್ನು ಸಹ ಕೊಡುವಂತವನು ಆತನಾಗಿದ್ದಾನೆ. The Lord Jesus Christ gave us several parables in which the whole issue was, what have you done
with what I trusted you with. ಅಲ್ಲಿ ಅನೇಕ ಸಾಮ್ಯಗಳ ಮುಖಾಂತರವಾಗಿ ನಾನು ನಿನಗೆ ಕೆಲವು ಜವಾಬ್ದಾರಿಯನ್ನು ಕೊಟ್ಟೆನು, ಆ ಸಂಘ ಜವಾಬ್ದಾರಿಗಳಲ್ಲಿ ನೀನು ಯಾವ ರೀತಿಯಲ್ಲಿ ನಿರ್ವಹಿಸಿದ್ದೆ ಎಂಬುದಾಗಿ ಅಲ್ಲಿ ಆತನು ಪ್ರಶ್ನೆಯನ್ನು ಕೇಳಿದಂತಹ ಸಂಗತಿನಲ್ಲಿ ನಾವು ಓದುತ್ತೇವೆ. In Luke chapter 17, the Lord Jesus has a parable of the man in the field who comes into the house and immediately begins to prepare food for the Lord of the manor. ಅಲ್ಲಿ ಲೋಕನ್ ಸುವಾರ್ತೆ 17ನೇ ಅಧ್ಯಾಯಕ್ಕೆ ಬಂದ್ರೆ ಅಲ್ಲಿ ಕೆಲವರು ಅಲ್ಲಿ ಹೊಲದಲ್ಲಿ ಕೆಲಸ ಮಾಡಿಕೊಂಡು ಬಂದು ಆತನಿಗೆ ಊಟವನ್ನು ಸಿದ್ಧಪಡಿಸಿದಂತಹ ಒಂದು ನಿದರ್ಶನದಲ್ಲಿ ನಾವು ಓದುವಂತರಾಗಿದ್ದೇವೆ. And the Lord Jesus says in that parable, after we have done everything we're supposed to do, we are unprofitable servants. ನಾವು ಈ ಎಲ್ಲಾ ಸಂಗತಿಗಳನ್ನು ಮಾಡಿದ ಮೇಲೆ ನಾವು ಒಂದು ರೀತಿಯಲ್ಲಿ ನಿರರ್ಥಕವಾದಂತಹ ಸೇವಕರುಗಳಾಗುತ್ತೇವೆ ಎಂಬುದಾಗಿ. That is a blanket statement reminding us not only of our responsibility, but also the account that we have to give of our stewardship. ಅದು ಏನು ತೋರಿಸ್ತದೆ ಎಂಬುದಾಗಿ ಹೇಳಿದ್ರೆ ಮನೆ ವಾರ್ತೆಯನ್ನು ಸ್ಥಾನ ಜವಾಬ್ದಾರಿಯನ್ನು ಹೊಂದಿದ ಮೇಲೆ ನಾವು ಅದಕ್ಕೆ ಲೆಕ್ಕವನ್ನು ಕೊಡಬೇಕಾಗಿದೆ ಎಂಬಂತ ಅಂಶವನ್ನು ಅದು ನಮಗೆ ಸ್ಪಷ್ಟವಾಗಿ ತಿಳಿಸುವಂತದ್ದಾಗಿದೆ. Again, the Lord Jesus says in some of his parables that the stewardship that God has given to us is a huge responsibility that we will have to give an account on one day. ಬೇರೆ ಸಾಮ್ಯಗಳನ್ನು ಮುಗಿದ್ರು ಸಹ ಆತನು ಸ್ಪಷ್ಟವಾಗಿ ತಿಳಿಸುವಂತಹದ್ದು ಮನೆ ಮಾಡ್ತೇವೆ ಎಂಬುದಾಗಿ ಆ ಒಂದು ಕಾರ್ಯವನ್ನು ನಮಗೆ ಕೊಟ್ಟಿರುವಾಗ ಅದರ ಜವಾಬ್ದಾರಿ ನಮಗೆ ಆತನು ಕೊಟ್ಟಿರುವಾಗ ಅದರ ಕುರಿತಾಗಿ ಲೆಕ್ಕವನ್ನು ಸಹ ಆತನು ಒಂದಿನ ನಮಗೆ ಕೇಳುವಂತವನಾಗಿದ್ದಾನೆ ಎಂಬುದಾಗಿ. And as we try to understand the life and ministry of the Lord Jesus Christ, we realize when he comes to enter on the cross, just before that, he gives an account of his stewardship. ಅಲ್ಲಿ ಆತನ ಸೇವಾ ಕಾರ್ಯಗಳನ್ನು ತನ್ನ ಜೀವಿತ ಶೈಲಿಯಲ್ಲಿ ಆತನು ತೊಡಗಿಸಿಕೊಂಡಂತಹ ಸಮಯದಲ್ಲಿ ಆತನು ತನ್ನ ಮನೆ ವಾರ್ತೆಯನ್ನು ಯಾವ ರೀತಿಯಲ್ಲಿ ಕಾರ್ಯನಿರ್ವಹಿಸಿದ್ದೇನೆ ಎಂಬುದರ ಕುರಿತಾದಂತಹ ಸ್ಪಷ್ಟನೆಯನ್ನು ಕೊಡುವುದನ್ನು ಅಲ್ಲಿ ನಾವು ನೋಡುವಂತರಾಗಿದ್ದೇವೆ. One of the biggest contrasts that we read in the Word of God is the Lord Jesus saying, I can of my own self do nothing. ನಾನು ಆತನ ಮತ್ತೊಂದು ವ್ಯತಿರಿಕ್ತವಾದಂತಹ ಒಂದು ಸಂಗತಿ ಏನೆಂಬುದಾಗಿ ಹೇಳಿದರೆ ನಾನು ನನ್ನ ಸ್ವಂತ ಕಾರ್ಯವನ್ನು ಮಾಡುವುದಕ್ಕಾಗಿ ನಾನು ಇಲ್ಲಿ ಬರಲಿಲ್ಲ ಎಂಬುದಾಗಿ ಅಲ್ಲಿ ಆತನು ಹೇಳಿದನು. And we try to understand how the one who put the stars in their place and the planets in their course could say, I can of my own self do nothing. ಅಲ್ಲಿ ಆತನ ಪರಲೋಕ ಆಕಾಶದಲ್ಲಿ ನಕ್ಷತ್ರಗಳನ್ನು ಆಕಾಶದಲ್ಲಿ ಎಲ್ಲ ಗ್ರಹಗಳನ್ನು ಆತನು ಸ್ಥಾಪಿಸಿದಂತ ಆತನು ಹೇಳುವಂತ ಮಾತು ನಾನು ನನ್ನ ಸ್ವಂತ ಕಾರ್ಯದ ಮೇಲೆ ಅಲ್ಲಿ ಕಾರ್ಯ ನಾನು ಮಾಡ್ತಾ ಇಲ್ಲ ಎಂಬುದಾಗಿ ಹೇಳುವಂತದ್ದು ಎಂತ ಆಶ್ಚರ್ಯಕರವಾದಂತಹ ಸಂಗತಿ. Since that is the case, we must ask ourselves, what were the guiding principles of the life of the Lord Jesus Christ as he walked around this globe? ಆ ಸಂಗತಿಯನ್ನು ನಾವು ಮುಂದೆ ಇಟ್ಟುಕೊಂಡವರಾಗಿ ನಾವು ನಮ್ಮ ಜೀವಿತಗಳನ್ನು ಪರೀಕ್ಷೆ ಮಾಡಿಕೊಳ್ಳಬೇಕಾಗಿದೆ. ನಾವು ಯಾವ ರೀತಿಯಲ್ಲಿ ನಮ್ಮನ್ನು ಮುನ್ನಡೆಸ್ತಾ ಇರುವಂತಹ ಒಂದು ಪ್ರಿನ್ಸಿಪಲ್ ಅದು ಯಾರು ಏನು ಎಂಬುದಾಗಿ ನಾವೆಲ್ಲ ಅರ್ಥ ಮಾಡಿಕೊಳ್ಳಬೇಕಾಗಿದೆ. Two specific characteristics are seen in the life and ministry of the Lord Jesus that is important for us to understand. ಬೇರೆ ನಾವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಎರಡು ಪ್ರಾಮುಖ್ಯವಾದಂತಹ ಗುಣ ಲಕ್ಷಣಗಳನ್ನು ನಾವು ಅಲ್ಲಿ ಗಮನಿಸುವಂತರಾಗಿದ್ದೀವಿ. ಆ ಸಂಗತಿಗಳು ನಮಗೆ ಒಂದು ರೀತಿಯಲ್ಲಿ ಮಾದರಿಯಾದಂತಹ ಸಂಗತಿಗಳು ಆಗಿರಬೇಕು. We reminded ourselves just a minute ago that the Lord Jesus did say, I can of my own self do nothing. ನಾನು ನನ್ನ ಸ್ವಂತ ಆಲೋಚನೆ ಯಾವ ಕಾರ್ಯಗಳನ್ನು ಮಾಡುವುದಿಲ್ಲ ಎಂಬುದಾಗಿ ಆಗಲೇ ಆತನ ಸಂಗತಿಗಳು ಆತನು ತಿಳಿಸಿದನು. That tells me immediately the Lord Jesus Christ was absolutely dependent upon his Father. ಅದೇನು ತೋರಿಸ್ತದೆ ಎಂಬುದಾಗಿ ಹೇಳಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಸಂಪೂರ್ಣವಾಗಿ ತಂದೆಯ ಮೇಲೆ ಅವಲಂಬಿತನಾಗಿದ್ದಾನೆ ಎಂಬ ಅಂಶವನ್ನು ಅದು ತಿಳಿಸುವಂತದ್ದಾಗಿದೆ. He said again and again, the words that I give are not my words, they're the Father's words. ನಾನು ಕೊಡುತ್ತಿರುವಂತಹ ಈ ಮಾತುಗಳು ತಂದೆಯಿಂದ ಬಂದಂತಹ ಮಾತುಗಳು ಎಂಬುದಾಗಿ ಪದೇ ಪದೇ ಆತನ ಆ ಸಂಗತಿಯನ್ನು ಸ್ಪಷ್ಟೀಕರಿಸಿದನು. The works that I do are not my works, they're the Father's works. ನಾನು ಮಾಡುತ್ತಿರುವ ಕ್ರಿಯೆಗಳು ನನ್ನ ಸ್ವಂತ ಕ್ರಿಯೆಗಳಲ್ಲ, ಅದು ತಂದೆಯಿಂದ ಬಂದಂತಹ ಕ್ರಿಯೆಗಳು ಎಂಬುದಾಗಿ ಪದೇ ಪದೇ ಆತನ ಸಂಗತಿಯನ್ನು ಆತನು ಹೇಳಿದನು. And we realize, we're told in the book of Acts, that the Lord Jesus did his mighty miracles and his signs in the power of the Holy Spirit. ಅವರು ಮಾತ್ರವಲ್ಲ, ಅಪೊಸ್ತಲ ಕೃತ್ಯಗಳು ನೋಡುವಂತರಾಗಿದ್ದೇವೆ. ಎಲ್ಲಾ ಸಂಗತಿಗಳನ್ನು ಸೂಚಕಕಾರನ ಪರಿಶುದ್ಧಾತ್ಮನ ಆ ಒಂದು ಬಲದಿಂದ ಈ ಸಂಗತಿಗಳನ್ನು ಮಾಡಿದನು ಎಂಬುದಾಗಿ ಅಲ್ಲಿ ಅಪೊಸ್ತಲ ಕೃತ್ಯಗಳು ಓದುವಂತರಾಗಿದ್ದೇವೆ. The second characteristic of the life of the Lord Jesus Christ was absolute obedience. ಎರಡನೇ ಒಂದು ಗುಣಲಕ್ಷಣ ಕರ್ತನಾದ ಯೇಸು ಕ್ರಿಸ್ತನ ಒಂದು ಗುಣಲಕ್ಷಣ ಏನೆಂಬುದಾಗಿ ಹೇಳಿದರೆ ಆತನು ತಂದೆಯಾದಂತಹ ದೇವರಿಗೆ ಸಂಪೂರ್ಣವಾಗಿ ಆತನು ವಿಧೇಯನಾಗಿದ್ದನು. When you put these two together, you realize that they're not only characteristic of the Lord Jesus, but they should be characteristic of us as well. ಈ ಸಂಗತಿಗಳನ್ನು ನಾವು ಅವಲೋಕನ ಮಾಡುವಾಗ ಈ ಎರಡು ಸಂಗತಿಗಳ ಗುಣಲಕ್ಷಣಗಳು ಅದು ನಮ್ಮ ಗುಣಲಕ್ಷಣಗಳು ಸಹ ಅದು ಆಗಿರಬೇಕೆಂಬುದಾಗಿ ನಾವು ಮನವರಿಕೆ ಮಾಡಿಕೊಳ್ಳಬೇಕಾಗಿದೆ. The Lord Jesus says in John chapter 17 that he obeys the commands of his Father. ಯೋಹಾನ ಸುವಾರ್ತೆ 17ನೇ ಅಧ್ಯಾಯದಲ್ಲಿ ತಾನು ತಂದೆಯ ಆಜ್ಞೆಗಳನ್ನು ನಾನು ಪರಿಪಾಲಿಸುತ್ತೇನೆ ಎಂಬುದಾಗಿ ಆತನು ಹೇಳಿದನು. So absolute obedience and total dependence
were the two characteristics of how the Lord Jesus Christ lived Ali, while yes. he was here on earth. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಇದ್ದಂತಹ ಸಮಯದಲ್ಲಿ ಆತನು ತಂದೆಯಾದ ದೇವರಿಗೆ ಸಂಪೂರ್ಣವಾಗಿ ಅಧೀನನಾದನು, ಸಂಪೂರ್ಣವಾಗಿ ವಿಧೇಯನಾದನು, ಆತನ ತಂದೆಯಾದ ದೇವರ ಸಂಪೂರ್ಣವಾಗಿ ಅವಲಂಬಿತನಾದನು ಎಂಬ ಅಂಶವನ್ನು ಅದು ತಿಳಿಸುವಂತದ್ದಾಗಿದೆ. And so as we read the Apostle Paul's writings, we realize that he emphasizes the same two responsibilities for us. ಅಪೊಸ್ತಲನಾದ ಪೌಲನು ತನ್ನ ಪತ್ರಿಕೆಗಳನ್ನು ಬರೆಯುವಂತ ಸಮಯದಲ್ಲಿ ಈ ಎರಡು ಅಂಶಗಳನ್ನು, ಎರಡು ಗುಣಲಕ್ಷಣಗಳನ್ನು ವಿಶ್ವಾಸಗಳಾದ ನಮ್ಮಲ್ಲಿ ಇರಬೇಕೆಂಬುದಾಗಿ ಅಪೇಕ್ಷಿಸುವಂತನಾಗಿದ್ದಾನೆ. The Lord Jesus says to us in John 15, ಯೋಹಾನ ಬರೆದ ಸುವಾರ್ತೆ 15 ಯೇಸು ಕ್ರಿಸ್ತನು ಹೇಳುವಂತ ಮಾತು, I am the vine, you are the branches. ನಾನೇ ನಿಜವಾದ ದ್ರಾಕ್ಷಿ ಬಳ್ಳಿ, ನನ್ನ ತಂದೆ ತೋಟಗಾರನು ಎಂಬುದಾಗಿ. He goes on to say, apart from me, you can do nothing. ನನ್ನನ್ನು ಬಿಟ್ಟು ನೀವು ಏನು ಮಾಡಲಾರೆ ಎಂಬುದಾಗಿ ಆತನು ಮುಂದಕ್ಕೆ ಹೇಳಿದಂತ ಮಾತನಲ್ಲಿ ಓದುತ್ತೇವೆ. But many of us take a long time to learn the lesson that we cannot do anything of any value in our own strength, and therefore must live in dependence and obedience to the Lord Jesus Christ. ನಾವು ಬಹಳ ಸಮಯ ತೆಗೆದುಕೊಳ್ಳುವಂತರಾಗಿದೆ. ನಾವು ನಮ್ಮ ಸ್ವಂತ ಬಲದಿಂದ ಈ ಸಂಗತಿಗಳನ್ನು ಮಾಡ್ಲಿಕ್ಕೆ ಆಗುತ್ತಿಲ್ಲ ಎಂಬುದಾಗಿ ನಾವು ಆತನ ಮೇಲೆ ಆತುಕೊಂಡವರಾಗಿ, ಆತನನ್ನು ಅವಲಂಬಿಸುವವರಾಗಿ ಈ ಕಾರ್ಯಗಳನ್ನು ಮಾಡ್ತೇವೆ ಎಂಬುದಾಗಿ ಗ್ರಹಿಸಿಕೊಳ್ಳುವುದಕ್ಕೆ ನಾವು ಬಹಳ ಸಮಯ ತೆಗೆದುಕೊಳ್ಳುವಂತರಾಗಿದ್ದೇವೆ. Many ask the question, why did Jesus Christ come? ಅನೇಕರು ಈ ರೀತಿ ಪ್ರಶ್ನೆ ಮಾಡುವಂತರಾಗಿದ್ರೆ, ಯಾಕೆ ಯೇಸು ಕ್ರಿಸ್ತನು ಬಂದನು ಎಂಬುದಾಗಿ. And the answer is quite clear. ಅದಕ್ಕೆ ಉತ್ತರ ಸ್ಪಷ್ಟವಾದಂತಹ ರೀತಿಯಲ್ಲಿ ಕೊಟ್ಟಲ್ಪಟ್ಟಿದೆ. He came into this world to make an invisible God and invisible Father visible in terms of his life. ಅಲ್ಲಿ ಆತನ ಅಗೋಚರವಾದಂತಹ ತಂದೆ, ಅಗೋಚರವಾದಂತಹ ದೇವರು ಅಲ್ಲಿ ಎಲ್ಲರಿಗೂ ನಮಗೆ ಗೋಚರವಾಗುವಂತಹ ರೀತಿಯಲ್ಲಿ ಒಂದು ಸ್ಪಷ್ಟೀಕರಿಸೋದಕ್ಕೋಸ್ಕರವಾಗಿ ಆತನು ಇಲ್ಲಿಗೆ ಬಂದನು. So the Lord Jesus Christ makes it very clear. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಸ್ಪಷ್ಟವಾಗಿ ಈ ಸಂಗತಿಗಳನ್ನು ಸ್ಪಷ್ಟೀಕರಿಸುತ್ತಾನೆ. I can of my own self do nothing. ನಾನು ನನ್ನ ಸ್ವಂತ ಆಲೋಚನೆಯಿಂದ ಕಾರ್ಯಗಳನ್ನು ನಾನು ಮಾಡುವುದಿಲ್ಲ ಎಂಬುದಾಗಿ. And therefore the Lord Jesus lived in dependence and obedience and gave us an example of what we should do. ಅದನ್ನು ನಾವು ಯಾವ ರೀತಿಯಲ್ಲಿ ಮಾಡಬೇಕು, ಯಾವ ಕ್ರಿಯೆಗಳನ್ನು ಮಾಡಬೇಕು ಎಂಬುದಾಗಿ ಯೇಸು ಕ್ರಿಸ್ತನು ಮಾದರಿಯನ್ನು ಬಿಟ್ಟಿದ್ದಾನೆ. ಏನೆಂಬುದಾಗಿ ಹೇಳಿದರೆ, ದೇವರಿಗೆ ಸಂಪೂರ್ಣವಾದಂತಹ ವಿಧೇಯತೆ ಮತ್ತು ಸಂಪೂರ್ಣವಾದಂತಹ ಅವಲಂಬಿಸುವಿಕೆ ಆತನ ಒಂದು ಜೀವನ ಶೈಲಿ ಅದಾಗಿತ್ತು. Since the Lord Jesus Christ came to make an invisible God and an invisible Father visible in terms of his life, we must ask the question, why am I here? ಆತನ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಇಲ್ಲಿಗೆ ಬಂದಂತಹ ಸಮಯದಲ್ಲಿ ಆತನ ಅಗೋಚರವಾದಂತಹ ದೇವರನ್ನು ಅಗೋಚರವಾದಂತಹ ಆತನನ್ನು ನಮಗೆ ಪ್ರತ್ಯಕ್ಷಪಡಿಸೋದಕ್ಕೋಸ್ಕರವಾಗಿ ಆತನ ಈ ಲೋಕಕ್ಕೆ ಇಲ್ಲಿ ಬಂದನು. All of us, if we have received the Lord Jesus Christ as our Savior, have those two same responsibilities. ನಾವೆಲ್ಲರೂ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಂಡಂತ ನಮ್ಮ ಮೇಲೂ ಸಹ ಆ ಎರಡು ಅಮೂಲ್ಯವಾದಂತಹ ಜವಾಬ್ದಾರಿಗಳು ನಮ್ಮ ಮೇಲೆ ಬಿದ್ದವೆ. The Lord Jesus says that our dependence upon him is absolutely necessary if people are going to see Christ in our life. ನಮ್ಮ ಜೀವಿತಗಳಲ್ಲಿ ಯೇಸು ಕ್ರಿಸ್ತನನ್ನು ನಾವು ಪ್ರತಿಬಿಂಬಿಸಬೇಕಾದ್ರೆ ಈ ಎರಡು ಸಂಗತಿಗಳ ಅಮೂಲ್ಯವಾದ ಸಂಗತಿಗಳು ನಮ್ಮ ಜೀವಿತಗಳಲ್ಲಿ ಕಾಣಬೇಕೆಂಬುದಾಗಿ ಯೇಸು ಕ್ರಿಸ್ತನು ಅಪೇಕ್ಷಿಸುವಂತನಾಗಿದ್ದಾನೆ. So in the same way that Jesus Christ lived in obedience and dependence upon his Father, you and I are responsible to live in dependence and obedience to Christ. ಯಾವ ರೀತಿಯಲ್ಲಿ ಯೇಸು ಕ್ರಿಸ್ತನು ಆತನ ತಂದೆಗೆ ವಿಧೇಯನಾಗಿದ್ದಾನೋ ಮತ್ತು ತಂದೆಯ ಮೇಲೆ ಸಂಪೂರ್ಣವಾಗಿ ಅವಲಂಬಿತನಾಗಿದ್ದಾನೋ ಅದೇ ರೀತಿಯಲ್ಲಿ ವಿಶ್ವಾಸಿಗಳಂತ ನಾವು ಸಹ ಆತನಿಗೆ ಸಂಪೂರ್ಣವಾಗಿ ವಿಧೇಯರಾಗಿಯೂ ಸಂಪೂರ್ಣವಾಗಿ ಆತನನ್ನು ಅವಲಂಬಿತರಾಗಿಯೂ ನಾವು ಇರಬೇಕೆಂಬುದಾಗಿ ಆತನ ಅಪೇಕ್ಷಿಸುತ್ತಾನೆ. That absolute dependence and total obedience results in people seeing Christ in our life. ಯಾವಾಗ ನಾವು ಸಂಪೂರ್ಣವಾಗಿ ಆತನಿಗೆ ವಿಧೇಯರಾಗ್ತೇವೆ, ಸಂಪೂರ್ಣವಾಗಿ ಆತನ ಅವಲಂಬಿಸ್ತೇವೆ, ಆಗ ಕ್ರಿಸ್ತನನ್ನು ಜನರು ನಮ್ಮಲ್ಲಿ ಕಾಣುವಂತರಾಗಿದ್ದಾರೆ. So you and I are here to make an invisible Christ visible in terms of our life. ನಮ್ಮ ಜೀವಿತಗಳ ಮುಖಾಂತರವಾಗಿ ಅಗೋಚರವಾದಂತಹ ಕ್ರಿಸ್ತನನ್ನು ನಾವೆಲ್ಲರಿಗೂ ನಾವು ಲೋಕಕ್ಕೆ ಗೋಚರವಾಗುವ ಹಾಗೆ ನಮ್ಮ ಜೀವಿತ ಶೈಲಿಯನ್ನು ತೋರಿಸುವಂತದ್ದಾಗಿದೆ. The Apostle John tells us in John chapter 1 that the coming of the Lord Jesus Christ was in order that people might know the Father. ಅಲ್ಲಿ ಅಪೊಸ್ತಲನಾದ ಯೋಹಾನನು ತನ್ನ ಸುವಾರ್ತೆಯನ್ನು ಬರೆಯುವಂತಹ ಸಮಯದಲ್ಲಿ ಆತನು ಯೇಸು ಕ್ರಿಸ್ತನು ಬಂದಂತಹ ಉದ್ದೇಶ ತಂದೆಯನ್ನು ಪ್ರಕಟ ಮಾಡುವುದಕ್ಕೋಸ್ಕರವಾಗಿ ಆತನು ಈ ಲೋಕಕ್ಕೆ ಬಂದನು. We are called with the same responsibility that the Lord Jesus Christ was called to. ಯಾವ ಒಂದು ಉದ್ದೇಶಕ್ಕಾಗಿ ಯೇಸು ಕ್ರಿಸ್ತನು ಕರೆಯಲ್ಪಟ್ಟನೋ ಅದೇ ಒಂದು ಉದ್ದೇಶಕ್ಕೋಸ್ಕರವಾಗಿ ವಿಶ್ವಾಸಿಗಳಂತ ನಮ್ಮನ್ನು ಆತನು ಕರೆದಿದ್ದಾನೆ. The highest compliment that we can receive or give is to say to somebody, I hear Christ through you. I see Christ in you. ಯಾವಾಗ ಲೋಕದ ಜನರು ನಮ್ಮನ್ನು ನೋಡ್ತಾ ನಿನ್ನಲ್ಲಿ ನಾನು ಕ್ರಿಸ್ತನನ್ನು ಕಾಣುವಂತನಾಗಿದ್ದೇನೆ, ನಿನ್ನಲ್ಲಿ ನಾನು ಕ್ರಿಸ್ತನನ್ನು ನಾನು ಕೇಳಿಸಿಕೊಳ್ತೇನೆ ಎಂಬ ಮಾತು ಅವ್ರ ಲೋಕದ ಜನರು ನಮ್ಮ ಕುರಿತಾಗಿ ಹೇಳುವಂತರಾಗಿದ್ದಾರೋ ಆಗ ಅದು ಉತ್ತಮವಾದಂತಹ ಒಂದು ಶ್ಲಾಘನೆ ನಮ್ಮ ಒಂದು ಕುರಿತಾಗಿ ಅದು ಹೇಳುವಂತದಾಗಿದೆ. John says, ಯೋಹಾನ ಹೇಳುವಂತ ಮಾತು,
won't come. ನಾನು ತಿರುಗಿ ಬರ್ತೇನೆ. No man has seen God at any time. ದೇವರನ್ನು ಯಾರು ಸಹ ಎಂದು ಸಹ ನೋಡಿಲ್ಲ. The only begotten Son, who is presently in the bosom of the Father, he has explained him. ಯಾರು ಆತನು ಏಕಪುತ್ರನು, ಆತನ ಎದೆಯಲ್ಲಿದ್ದಾನೋ ಆತನು ಮಾತ್ರ ಆತನನ್ನು ಪ್ರಕಟಿಸಬಲ್ಲನೆಂಬುದಾಗಿ ಆತನು ಹೇಳಿದನು. And so the same thing is true with us. No man has seen Christ at any time. ಅದೇ ರೀತಿಯಲ್ಲಿ ಯೇಸು ಕ್ರಿಸ್ತನ ಕುರಿತಾದಂತ ಸಹ ಯಾರು ಸಹ ಯೇಸು ಕ್ರಿಸ್ತನ ಕಂಡಿಲ್ಲ. ಅದು ಆ ಒಂದು ಸಂಗತಿ ನಮ್ಮಲ್ಲೂ ಸಹ ಅನ್ವಯಿಸುವಂತದ್ದಾಗಿದೆ. So we are responsible to make an invisible Christ visible in terms of our life and behavior. ಮತ್ತು ನಮ್ಮ ಒಂದು ಜೀವಿತದ ಮುಖಾಂತರವಾಗಿ, ನಮ್ಮ ಒಂದು ನಡತೆ ಮುಖಾಂತರವಾಗಿ ಅಗೋಚರವಾದಂತಹ ಕ್ರಿಸ್ತನನ್ನು ನಮ್ಮ ಜೀವಿತದಲ್ಲಿ ಕ್ರಿಸ್ತನನ್ನು ಪ್ರಚುರಪಡಿಸುವಂತವರು ನಾವು ಆಗಿರಬೇಕು. There is a chapter in the New Testament where the Lord Jesus gives an account of his stewardship. ಹೊಸ ಒಡಂಬಡಿಕೆಯಲ್ಲಿ ನಾವು ಈ ರೀತಿಯಾಗಿ ಯೇಸು ಕ್ರಿಸ್ತನ ಕುರಿತಾಗಿ ತನ್ನ ಮನೆ ವಾರ್ತವ್ಯವನ್ನು ಆ ಒಂದು ಜವಾಬ್ದಾರಿಯ ಕುರಿತಾದಂತ ಕೊಡುವಂತಹ ಲೆಕ್ಕದ ಕುರಿತಾಗಿ ನಾವು ಓದುವಂತರಾಗಿದ್ದೇವೆ. He goes through his life very carefully and he lists 7 areas of his life which remind us that he was faithful as a steward of all that his father gave him to do. ತನ್ನ ತಂದೆಯು ಆತನಿಗೆ ಕೊಟ್ಟಂತಹ ಮನೆ ವಾರ್ತವ್ಯವನ್ನು ಆ ಒಂದು ಜವಾಬ್ದಾರಿಯನ್ನು ಎಷ್ಟರ ಮಟ್ಟಿಗೆ ಆತನು ನಿರ್ವಹಿಸುತ್ತಾನೆ ಎಂಬುದಾಗಿ 7 ಅಮೂಲ್ಯವಾದ ಸಂಗತಿಗಳನ್ನು ನಾವು ಒಂದು ಪ್ರಸ್ತಾಪವನ್ನು ಅಲ್ಲಿ ನೋಡುವಂತರಾಗಿದ್ದೇವೆ. I'm talking about John chapter 17, which is the high priestly prayer of the Lord Jesus Christ. ನಾನು ಯೋಹಾನ ಬರೆದ 17ನೇ ಅಧ್ಯಾಯ ಅಲ್ಲಿ ಆತನು ನಾವು ಕರ್ತನಾದ ಯೇಸು ಕ್ರಿಸ್ತನ ಮಹಾ ಯಾಜಕೋದ್ಯೋಗದ ಪ್ರಾರ್ಥನೆ ಕುರಿತಾಗಿ ಓದುವಂತರಾಗಿದ್ದೇವೆ. ಆ ಒಂದು ಅಧ್ಯಾಯದ ಕುರಿತಾಗಿ ನಾನು ಪ್ರಸ್ತಾಪವನ್ನು ಮಾಡ್ತಾ ಇದ್ದೇನೆ. Let's read together, or let's read verses 1 through 10 of John chapter 17. ಯೋಹಾನ ಬರೆದ 17ನೇ ಅಧ್ಯಾಯ ಮೊದಲ 10 ವಚನಗಳನ್ನು ಓದಿಕೊಳ್ಳೋಣ. Please. ಯೇಸು ಈ ಮಾತುಗಳನ್ನು ಆಡಿದ ಮೇಲೆ ಆಕಾಶದ ಕಡೆಗೆ ಕಣ್ಣೆತ್ತಿ ಹೇಳಿದ್ದೇನೆಂದರೆ, ತಂದೆಯೇ, ಕಾಲ ಬಂದದೆ, ನಿನ್ನ ಮಗನನ್ನು ಮಹಿಮೆ ಪಡಿಸು. ಆಗ ಮಗನು ನಿನ್ನನ್ನು ಮಹಿಮೆ ಪಡಿಸುವುದಕ್ಕಾಗುವುದು. ನೀನು ಅವನಿಗೆ ಯಾರನ್ನು ಕೊಟ್ಟಿದ್ದೆಯೋ ಅವರೆಲ್ಲರಿಗೂ ಅವನು ನಿತ್ಯ ಜೀವವನ್ನು ಕೊಡಬೇಕೆಂದು ಅವನಿಗೆ ಎಲ್ಲಾ ಮನುಷ್ಯರ ಮೇಲೆ ಅಧಿಕಾರವನ್ನು ಕೊಟ್ಟಿಯಲ್ಲ. ಒಬ್ಬನೇ ಸತ್ಯ ದೇವರಾಗಿರುವ ನಿನ್ನನ್ನು ನೀನು ಕಳಿಸಿಕೊಟ್ಟ ಯೇಸು ಕ್ರಿಸ್ತನನ್ನು ತಿಳಿಯುವುದೇ ನಿತ್ಯ ಜೀವವು. ಮಾಡಬೇಕೆಂದು ನೀನು ನನಗೆ ಕೊಟ್ಟ ಕೆಲಸವನ್ನು ನಾನು ನೆರವೇರಿಸಿ ನಿನ್ನನ್ನು ಭೂಲೋಕದಲ್ಲಿ ಮಹಿಮೆ ಪಡಿಸಿದೆನು. ಈಗ ತಂದೆಯೇ, ನೀನು ನಿನ್ನ ಬಳಿಯಲ್ಲಿ ನನ್ನನ್ನು ಮಹಿಮೆ ಪಡಿಸು. ಲೋಕ ಉಂಟಾಗುವುದಕ್ಕಿಂತ ಮುಂಚೆ ನಿನ್ನ ಬಳಿಯಲ್ಲಿ ನನಗಿದ್ದ ಮಹಿಮೆಯಿಂದಲೇ ನನ್ನನ್ನು ಮಹಿಮೆ ಪಡಿಸು. ಲೋಕದೊಳಗಿಂದ ನೀನು ನನಗೆ ಕೊಟ್ಟ ಮನುಷ್ಯರಿಗೆ ನಿನ್ನ ಹೆಸರನ್ನು ತಿಳಿಯಪಡಿಸಿದೆನು. ಇವರು ನಿನ್ನವರಾಗಿದ್ದರು, ನೀನು ಇವರನ್ನು ನನಗೆ ಕೊಟ್ಟಿ ಮತ್ತು ಇವರು ನಿನ್ನ ವಾಕ್ಯವನ್ನು ಕೈಕೊಂಡು ನಡೆದಿದ್ದಾರೆ. ನೀನು ನನಗೆ ಕೊಟ್ಟದ್ದೆಲ್ಲ ನಿನ್ನಿಂದಲೇ ಬಂದದೆ ಎಂದು ಈಗ ಇವರು ತಿಳ್ಕೊಂಡಿದ್ದಾರೆ. ಹೇಗೆಂದರೆ, ನೀನು ನನಗೆ ಕೊಟ್ಟ ಮಾತುಗಳನ್ನು ನಾನು ಇವರಿಗೆ ಕೊಟ್ಟಿದ್ದೇನೆ. ಇವರು ಆ ಮಾತುಗಳನ್ನು ಕೈಕೊಂಡು ನನ್ನನ್ನು ನಿನ್ನ ಬಳಿಯಿಂದ ಹೊರಟು ಬಂದವನೆಂದು ನಿಜವಾಗಿ ತಿಳಿದು ನೀನೇ ನನ್ನನ್ನು ಕಳಿಸಿಕೊಟ್ಟಿರುವುದಾಗಿ ನಂಬಿದ್ದಾರೆ. ನಾನು ಇವರಿಗೋಸ್ಕರ ಕೇಳಿಕೊಳ್ಳುತ್ತೇನೆ, ಲೋಕಕ್ಕೋಸ್ಕರ ಕೇಳಿಕೊಳ್ಳದೆ ನೀನು ನನಗೆ ಕೊಟ್ಟವರಿಗೋಸ್ಕರವೇ ಕೇಳಿಕೊಳ್ಳುತ್ತೇನೆ. ನಿನ್ನವರಾಗಿದ್ದಾರೆ, ನನ್ನದೆಲ್ಲ ನಿನ್ನದೇ, ನಿನ್ನದೆಲ್ಲ ನನ್ನದೇ, ಮತ್ತು ಇವರಿಂದ ನನಗೆ ಮಹಿಮೆ ಉಂಟಾಗಿದೆ. ನಾನು ಲೋಕದಲ್ಲಿ ಇರುವುದಿಲ್ಲ ಎಂಬುದಾಗಿ ಓದ್ತೇವೆ. When you hear these words, you realize the seriousness with which the Lord Jesus gave an account of his stewardship to his Father. ಅಲ್ಲಿ ಆತನ ಮನೆ ವಾರ್ತವ್ಯನಾಗಿ ತಾನು ನಿರ್ವಹಿಸಿದ ಆ ಒಂದು ಕಾರ್ಯವನ್ನು ಆತನು ತನ್ನ ಲೆಕ್ಕವನ್ನು ಸ್ಪಷ್ಟವಾಗಿ ಆತನು ನಂಬಿಕಸ್ಥನಾಗಿ ಕೊಟ್ಟಂತಹ ಸಂಗತಿಯನ್ನು ನಾವು ಈ ವಾಕ್ಯ ಭಾಗದಲ್ಲಿ ನಾವು ಓದ್ತೇವೆ. And if the Lord Jesus Christ was going to give and did give an account of his stewardship, then don't you suppose that you will need to give an account of your stewardship to the Lord Jesus Christ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತಾನೇ ಆತನ ತನ್ನ ಮನೆ ವಾರ್ತವ್ಯನ ಆ ಒಂದು ಕುರಿತಾದಂತಹ ಸ್ಪಷ್ಟವಾಗಿ ಲೆಕ್ಕವನ್ನು ಆತನು ಕೊಡಬೇಕಾದ್ರೆ, ಇನ್ನು ನಾನು ಮತ್ತು ನೀನು ಮನೆ ವಾರ್ತವ್ಯರಾಗಿ ನಾವು ಜವಾಬ್ದಾರಿಯನ್ನು ವಹಿಸಿದ ಮೇಲೆ ನಾವು ಇನ್ನೆಷ್ಟರ ಮಟ್ಟಿಗೆ ಅದರ ಕುರಿತಾಗಿ ಲೆಕ್ಕವನ್ನು ಕೊಡಬೇಕೆಂಬುದಂತಹದ್ದು ಪ್ರಶ್ನೆ ಅಲ್ಲವೋ? You know that John chapter 17 is followed by John chapter 18. And there the Lord Jesus Christ goes across the brook Kidron into the Garden of Gethsemane on his way to the cross to offer himself as a sacrifice for the sins of the world. ಯೋಹಾನ ಬರೆದ 17ನೇ ಅಧ್ಯಾಯ ಮೇಲೆ ಯೋಹಾನ ಬರೆದ 18ನೇ ಅಧ್ಯಾಯಕ್ಕೆ ಬರ್ತೇವೆ. 18ನೇ ಅಧ್ಯಾಯದಲ್ಲಿ ಆತನು ಕಿದ್ರೋನ್ ಹಳ್ಳವನ್ನು ದಾಟುತ್ತಾ ಆತನು ಯೆರೂಸಲೇಮಿನಲ್ಲಿ ದಾಟುತ್ತಾ ಅಲ್ಲಿ ಆತನು ಕಲ್ವಾರಿ ಶಿಲುವೆ ಕಡೆಗೆ ತನ್ನನ್ನು ತಾನು ಯಜ್ಞಾರ್ಪಿತನಾಗಿ ಅರ್ಪಿಸಿಕೊಳ್ಳುವಂತಹ ಆ ಒಂದು ಕಣಿವೆಯಲ್ಲಿ ದಾಟಿ ಹೋಗುವಂತಹ ಒಂದು ಚಿತ್ರಣವನ್ನು ನಾವು ಅಲ್ಲಿ ಓದುವಂತರಾಗಿದ್ದೇವೆ. It would seem that Paul understands this when he says that we must all appear before the judgment seat of Christ, that we may give an account of the things we've done in the body, whether they are good or bad.
ಈ ಎಲ್ಲಾ ಸಂಗತಿಗಳನ್ನು ಆತನು ವಿಶ್ಲೇಷಿಸ್ತಾ ಪೌಲನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡು ಆತನು ಸ್ಪಷ್ಟವಾದಂತಹ ಚಿತ್ರಣ ಆತ ನಮಗೆ ಕೊಟ್ಟು ಏನೆಂಬುದಾಗಿ ಹೇಳಿದ್ರೆ ನಾವೆಲ್ಲರೂ ಸಹ ನಾವು ದೇಹದ ಮುಖಾಂತರ ನಡೆಸಿದಂತಹ ಒಳ್ಳೆಯದಕ್ಕಾಗಲಿ ಕೆಟ್ಟದಕ್ಕಾಗಲಿ ನಾವು ಯಥಾ ಪ್ರಕಾರ ಕ್ರಿಸ್ತನ ನ್ಯಾಯಾಸನದ ಮುಂದೆ ನಾವೆಲ್ಲರೂ ಸಹ ಕಾಣಿಸಿಕೊಡಬೇಕಲ್ವೇ ಎಂಬುದಾಗಿ ಆತನು ಸ್ಪಷ್ಟವಾಗಿ ಆತನು ತಿಳಿಸಿದನು. We know that the Lord Jesus understood what it meant to give an account of his stewardship, and we read all of John chapter 17 and realize that that is one of the emphasis of this amazing chapter in John. ಈ ಒಂದು ಸಂಗತಿ ನಮ್ಮ ಕರ್ತಾಂತ ಯೇಸು ಕ್ರಿಸ್ತನ ಮನೆ ವಾರ್ತೆಯನ್ನು ಕುರಿತಾಗಿ ಕೊಡುವಂತಹ ಲೆಕ್ಕದ ಕುರಿತಾಗಿ ಆತನು ಸ್ಪಷ್ಟವಾಗಿ ಕೊಡುವಾಗ ನಮ್ಗೆ ನಾವು ಇನ್ನಷ್ಟು ಮಟ್ಟಿಗೆ ಕೊಡಬೇಕೆಂಬಂತ ಅಂಶವನ್ನು ಅದು ತಿಳಿಸ್ತದೆ. And so the Lord Jesus in this John chapter 17 gives us a formula that is repeated 7 times. ಅಲ್ಲಿ ಯೋಹಾನ ಸುವಾರ್ತೆ 17ನೇ ಅಧ್ಯಾಯದಲ್ಲಿ ಒಂದು ಸೂತ್ರವನ್ನು ಕೊಡುವಂತನಾಗಿದೆ. ಅದು ಪದೇ ಪದೇ 7 ಸಾರಿ ಅದು ಪುನರಾವರ್ತನ ಆದಂತಹ ಸಂಗತಿಯನ್ನು ನಾವಲ್ಲಿ ಓದುವಂತರಾಗಿದ್ದೇವೆ. Don't compare yourself with somebody you're sitting beside or somebody else here in the meeting. Compare yourself with the Lord Jesus and see how your stewardship compares with his stewardship. ನೀವು ಇಲ್ಲಿ ಈ ಸಾಯಂಕಾಲ ವೇಳೆ ಬಂದಿರುವಾಗ ನಿಮ್ಮ ಪಕ್ಕದಲ್ಲಿರುವಂತರ ಕುರಿತಾಗಿ ನಿಮ್ಮನ್ನು ನೀವು ಹೋಲಿಸಿಕೊಳ್ಳಬೇಡ್ರಿ. ಇಲ್ಲವೇ ಈ ಕೂಟದಲ್ಲಿ ಬಂದಿರುವಂತಹ ಇನ್ಯಾರೋ ಮತ್ತೊಬ್ಬ ವ್ಯಕ್ತಿಯ ಜೊತೆಯಲ್ಲಿ ನಿಮ್ಮ ಕುರಿತಾಗಿ ಹೋಲಿಸಿಕೊಳ್ಳಬೇಡ್ರಿ. ಆದರೆ ನೀವು ಯೇಸು ಕ್ರಿಸ್ತನ ಜೊತೆಯಲ್ಲಿ ಹೋಲಿಸಿಕೊಳ್ಳ್ರಿ. ನಾನು ನನ್ನ ಮನೆ ವಾರ್ತೆಯವನಾಗಿ ಯಾವ ರೀತಿಯಲ್ಲಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೇನೆ ಎಂಬುದಾಗಿ ನೀವು ಯೇಸು ಕ್ರಿಸ್ತನ ಜೊತೆಯಲ್ಲಿ ಹೋಲಿಸಿಕೊಂಡು ನೋಡಿಕೊಳ್ಳ್ರಿ. Paul is very clear in Romans and Corinthians that there will come a time when we will stand before the Lord Jesus Christ and we will give an account of our stewardship, and it will show up as wood, hay, and stubble, or gold, silver, and precious stone. ಅಲ್ಲಿ ಅಪೊಸ್ತಲನಾದ ಪೌಲನು ಅಲ್ಲಿ ಕೊರಿಯ ಪತ್ರಿಕೆ ರೋಮಾಪುರ ಪತ್ರಿಕೆಯಲ್ಲಿ ಸ್ಪಷ್ಟವಾದಂತಹ ಈ ಸಂಗತಿಯನ್ನು ತಿಳಿಸಿದ್ರು. ನಾವೆಲ್ಲರೂ ಸಹ ಯಥಾಸ್ಥಾನವಾಗಿ ಕರ್ತನ ನ್ಯಾಯಾಸನದ ಮುಂದೆ ನಾವು ಕಾಣಿಸಿಕೊಳ್ಳಬೇಕಲ್ವೋ. ಆ ಸಂಗತಿಯು ಬೆಂಕಿನ ಶೋಷಿಸಲ್ಪಟ್ಟವರಾಗಿ ಚಿನ್ನ, ಬೆಳ್ಳಿ, ರತ್ನ, ಕಟ್ಟಿಗೆ, ಹುಲ್ಲು, ಹಾಪು ಈ ಎಲ್ಲಾ ಸಂಗತಿಗಳಿಂದ ಅದು ನಮ್ಮ ಕೃತ್ಯಗಳಲ್ಲಿ ವ್ಯಕ್ತವಾಗ್ತದೆ ಎಂಬಂತಹ ಸ್ಪಷ್ಟತೆಯನ್ನು ಅಲ್ಲಿ ಆತನು ಕೊಟ್ಟನು. And so you can take some time later this week and you can read through John chapter 17, and you can identify the formula that Jesus Christ uses at least 7 times to help us understand his account of his stewardship. ಮತ್ತು ಈ ಒಂದು ವಾರದಲ್ಲಿ ಸಿಕ್ಕಿದಂತಹ ಸಮಯದಲ್ಲಿ ನೀವು 17ನೇ ಅಧ್ಯಾಯದಲ್ಲಿ ಆತನು ಕೊಟ್ಟಂತಹ ಸೂತ್ರವನ್ನು ಸೂಕ್ಷ್ಮವಾಗಿ ಗಮನಿಸಿರಿ. ಆತನು ಕೊಟ್ಟಂತಹ 7 ಸಂಗತಿಗಳು ಅಲ್ಲಿ ಸೂತ್ರದ ಸಂಗತಿಗಳು ಯಾವ ರೀತಿಯಲ್ಲಿ ಆತನು ತನ್ನ ಮನೆ ವಾರ್ತೆಯ ಕುರಿತಾಗಿ ಜವಾಬ್ದಾರಿಯಾಗಿ ನಿಷ್ಠೆಯಾಗಿ ಆತನು ವರ್ತಿಸಿದ ಎಂಬಂತಹ ಸಂಗತಿಯನ್ನು ನೀವು ಈ ವಾರದಲ್ಲಿ ನೀವು ಅವಲೋಕನ ಮಾಡ್ರಿ. Every believer, whether it's a lady or a man, has a stewardship of the gifts that the Lord Jesus gives to the believer when he trusts Christ as his Savior. ಒಬ್ಬ ಸಹೋದರನಾಗಲಿ ಸಹೋದರಿಯಾಗಲಿ ಯಾವಾಗ ಅವರು ಯೇಸು ಕ್ರಿಸ್ತನ ಮೇಲೆ ವಿಶ್ವಾಸವನ್ನು ಇಟ್ಟರೋ ಅವರು ಆ ಯೇಸು ಕ್ರಿಸ್ತನ ಮೇಲೆ ವಿಶ್ವಾಸವನ್ನು ಇಟ್ಟ ಮೇಲೆ ಆತನ ಆತ್ಮಿಕವಾದಂತಹ ವರಗಳನ್ನು ಅವರಿಗೆ ಕೊಟ್ಟಿದ್ದಾನೆ. Many believers don't really understand or seek to know what the spiritual gift is that God has given to them. ಆದರೆ ನಮಗೆ ಯಾವ ರೀತಿಯ ಆತ್ಮಿಕವಾದಂತಹ ವರಗಳು ಕೊಟ್ಟಿದ್ದಾನೆ ಎಂಬುದಾಗಿ ಅನೇಕ ಬಾರಿ ವಿಶ್ವಾಸಿಗಳು ಅದನ್ನು ಗ್ರಹಿಸಿಕೊಳ್ಳುವುದಿಲ್ಲ. Do you know your spiritual gift? ನಿನಗೆ ಕೊಟ್ಟಿರುವಂತಹ ಆತ್ಮಿಕವಾದಂತಹ ವರದ ಕುರಿತಾಗಿ ನಿನಗೆ ಪರಿಜ್ಞಾನ ಇದೆಯೋ? Are you tempting to use that gift for the glory of Christ and for the blessing of the assembly? ನಿನಗೆ ಕೊಟ್ಟಿರುವಂತಹ ಆತ್ಮಿಕವಾದಂತಹ ವರವನ್ನು ಕರ್ತನ ಮಹಿಮೆಗೋಸ್ಕರವಾಗಿ ಒಂದು ಸ್ಥಳೀಯ ಸಭೆಯ ಒಂದು ಅಭಿವೃದ್ಧಿಗೋಸ್ಕರವಾಗಿ ಅದನ್ನು ಉಪಯೋಗಿಸ್ತಾ ಇದೆಯೋ? Consider the 7 occasions in which the Lord Jesus says, I have. ನಾನು ಈ ಸಂಗತಿಗಳನ್ನು ಮಾಡಿದ್ದೇನೆ ಎಂಬುದಾಗಿ 7 ನಿದರ್ಶನಗಳನ್ನು ನಾನು ಹೇಳಿದಂತಹ ಮಾತನ್ನು ಸ್ವಲ್ಪ ಜ್ಞಾಪಕ ಮಾಡಿಕೊಂಡ್ರಿ. And compare to see if you have responded to the gifts that God has given to you in the same way that the Lord Jesus responded in this prayer of John 17. ಯಾವ ರೀತಿಯಲ್ಲಿ ಈ ಯೋಹಾನ ಸುವಾರ್ತೆ 17ನೇ ಅಧ್ಯಾಯದಲ್ಲಿ ತಂದೆಗೆ ಆತನು ಪ್ರತಿಕ್ರಿಯಿಸಿದನೋ ನಿನಗೆ ಕೊಟ್ಟಿರುವಂತಹ ಆತ್ಮಿಕ ವರವನ್ನು ನೀನು ಮುಂದೆ ಇಟ್ಟುಕೊಂಡವನಾಗಿ ನೀನು ಯಾವ ರೀತಿಯಲ್ಲಿ ಪ್ರತಿಕ್ರಿಯಿಸಿದೆ ಎಂಬುದಾಗಿ ನೀನು ಪ್ರಶ್ನೆ ಮಾಡಿಕೋ. So look at first verse 4 and you'll see the first time this formula is used. ಆ ಮೊದಲನೆಯ ಸೂತ್ರವನ್ನು ನಾವು 17ನೇ ಅಧ್ಯಾಯ 4ನೇ ವಚನದಲ್ಲಿ ನಾವು ಓದುವಂತರಾಗಿದ್ದೇವೆ. The Lord Jesus said, I have glorified you on the earth. ನಾನು ಭೂಲೋಕದಲ್ಲಿ ನಾನು ನಿನ್ನನ್ನು ಮಹಿಮೆ ಪಡಿಸಿದೆನು. Why is this such an important first response of the Lord Jesus Christ to his Father? ತಂದೆಗೆ ತಾನು ಮೊದಲನೇದಾಗಿ ಆತನು ಕೊಟ್ಟಂತ ಒಂದು ಪ್ರತಿಕ್ರಿಯೆ ಅದು ಯಾಕೆ ಇಷ್ಟು ಪ್ರಾಮುಖ್ಯವಾದಂತದ್ದು? Remember that the Lord Jesus is the eternal Son of God. ಅಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆತನು ನಿತ್ಯ ಕಾಲಕ್ಕೆ ಇರುವಂತಹ ಆತನ ಮಗನಾಗಿದ್ದಾನೆ. His appearance in a human body is one of the greatest miracles or signs that is found in the New Testament. ಆತನ ನರಾವತಾರಕ್ಕೆ ಬಂದಂತಹ ಸಂಗತಿ ಅತ್ಯಂತ ಮಹತ್ತರವಾದಂತಹ ಒಂದು ಸೂಚಕ ಕಾರ್ಯ ಅದಾಗಿತ್ತು ಈ ಲೋಕದಲ್ಲಿ. The Apostle Paul says without controversy, great is the mystery of godliness.
God was manifested in the flesh. ಅಲ್ಲಿ ದೇವರು ತಾನೇ ಅಲ್ಲಿ ಮನುಷ್ಯನಾಗಿ ಅಲ್ಲಿ ನರಳಾತೈತಿದ್ದು ಇದು ಮಾರ್ಮಿಕವಾದಂತಹ ಸಂಗತಿ ಎಂಬುದಾಗಿ ಪೌಲನು ಅಲ್ಲಿ ಸ್ಪಷ್ಟೀಕರಿಸಿದನು. So the Lord Jesus, even as he opens this prayer, begins by considering the incarnation of the eternal Son of God in a human body, much like yours and mine. ಮತ್ತೆ ನಾನು ಮತ್ತು ನೀನು ಯಾವ ರೀತಿಯಲ್ಲಿ ಮನುಷ್ಯರಾಗಿದ್ದೇವೋ ಆ ರೀತಿಯಾಗಿ ನರಾವತರಿಸಿ ಬಂದಂತ ಆತನು ಯೋಹಾನ ಸುವಾರ್ತೆ 17ನೇ ಮೊದಲನೇ ವಚನದಲ್ಲಿ ಅಲ್ಲಿ ಆತನು ನರಾವತರಿ ಬಂದಂತಹ ಸಂಗತಿಯನ್ನು ಉಪಯೋಗಿಸುತ್ತಾ ಆತನು ಪ್ರಾರ್ಥನೆಯನ್ನು ಪ್ರಾರಂಭ ಮಾಡುವಂತಹ ಸಂಗತಿಯನ್ನು ಓದುತ್ತೇವೆ. What is important in this first statement by the Lord Jesus is that he talks about his time here on earth, the 33 years that he lived in submission to the Father, in obedience and dependence on the Father. ಇಲ್ಲಿ ಪ್ರಾಮುಖ್ಯವಾದಂತಹ ಸಂಗತಿ ಏನೆಂಬುದಾಗಿ ಹೇಳಿದರೆ ಆತನು ಇಲ್ಲಿ ಲೋಕದಲ್ಲಿ ನರಾವತರಿಸಿ ಬಂದ ಮೇಲೆ ಆತನು ಇದ್ದಂತಹ 33 ವರ್ಷಗಳ ಕಾಲದ ಆ ಒಂದು ಸಮಯದಲ್ಲಿ ತಂದೆಗೆ ಸಂಪೂರ್ಣವಾಗಿ ವಿಧೇಯನಾಗಿದ್ದು ತಂದೆಗೆ ಸಂಪೂರ್ಣವಾಗಿ ಅವಲಂಬಿತನಾದಂತಹ ವ್ಯಕ್ತಿ ಆಗಿದ್ದು ಇದ್ದನು ಎಂಬುದಾಗಿ ಅಲ್ಲಿ ಅದನ್ನು ತೋರಿಸುವಂತದ್ದಾಗಿದೆ. Not only do we have these 7 times where this formula is used, but it's instructive for us in verse 4 that the word glorified is used for the first time in this chapter. ಮತ್ತು ಈ ಒಂದು ಅಧ್ಯಾಯದಲ್ಲಿ ಪ್ರಾಮುಖ್ಯವಾದ ಸಂಗತಿ ಎಂಬುದಾಗಿ ಈ 7 ಸೂತ್ರಗಳನ್ನು ನಾವು ಈ 17ನೇ ನೋಡುವಂತರಾಗಿದ್ದೇವೆ. ಅದರಲ್ಲಿ ಸಹ ಇಲ್ಲಿ ಪ್ರಾಮುಖ್ಯವಾದ ಸಂಗತಿ ಇಲ್ಲಿ ಮೊದಲನೇ ಬಾರಿಗೆ ಮಹಿಮೆ ಪಡಿಸಿದನೆ ಅಂತ ಒಂದು ಪದಪ್ರಯೋಗದಲ್ಲಿ ನಾವು ಓದುವಂತರಾಗಿದ್ದೇವೆ. The word glory means to display excellently. ಅದು ಅತ್ಯದ್ಭುತವಾಗಿ ಅದನ್ನು ಪ್ರಕಟ ಮಾಡುವಂತಹದ್ದೇ ಮತ್ತು ಅರ್ಥವನ್ನು ಕೊಡುವಂತದ್ದಾಗಿದೆ. I asked you earlier, why did the Lord Jesus Christ come? ನಾನು ಈಗಾಗಲೇ ಒಂದು ಪ್ರಶ್ನೆ ಕೇಳಿದೆ, ಯಾಕೆ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದನು ಎಂಬುದಾಗಿ. And if we take all of his life, we realize that he came to make an invisible Father visible in terms of his life. ಅಲ್ಲಿ ತನ್ನ ಜೀವಿತದ ಮುಖಾಂತರವಾಗಿ ಅಗೋಚರವಾದಂತಹ ದೇವರನ್ನು ತನ್ನ ಜೀವಿತದಲ್ಲಿ ಗೋಚರಪಡಿಸುವಂತಹ ಒಂದು ಕಾರಣಕ್ಕೋಸ್ಕರವಾಗಿ ಲೋಕಕ್ಕೆ ಆತನು ಇಳಿದು ಬಂದನು ಎಂಬುದಾಗಿ ಈಗಾಗಲೇ ನೋಡ್ತಾ ಬಂದೆವು. So the Lord Jesus undertook to make the Father visible and to put him in excellent display in the way he lived, in the way he loved, and in the way he served. ಅಲ್ಲಿ ಆತನ ಅಗೋಚರವಾದಂತಹ ದೇವರನ್ನು ಜನರಿಗೆ ಗೋಚರಪಡಿಸೋದಕ್ಕೋಸ್ಕರವಾಗಿ ತನ್ನ ಜೀವಿತದ ಮುಖಾಂತರ ತನ್ನ ಕ್ರಿಯೆಗಳ ಮುಖಾಂತರ ತನ್ನ ಕಾರ್ಯಗಳ ಮುಖಾಂತರ ಆತನ ಗೋಚರವಾದಂತಹ ದೇವರನ್ನು ಅಲ್ಲಿ ಪ್ರಕಟಪಡಿಸಿದನು. Of course we understand that the Lord Jesus referred to his glorifying the Father before he came into this world. ಆತನ ಈ ಲೋಕಕ್ಕೆ ಇಳಿದು ಬರುವುದಕ್ಕಿಂತಲೂ ಮೊದಲು ಅಲ್ಲಿ ಆತನ ಸಮ್ಮುಖದಲ್ಲಿ ಆತನ ತಂದೆಯನ್ನು ಮಹಿಮೆ ಪಡಿಸನು ಎಂಬುದಾಗಿ ಆತನು ಹೇಳಿದನು. He is the eternal Son of God, and he has always been in the presence of the Father and the Holy Spirit. ಅಲ್ಲಿ ಆತನು ಶಾಶ್ವತವಾಗಿರುವಂತಹ ಆತನ ಏಕಮಾತ್ರ ಪುತ್ರನ ಆತನಾಗಿದ್ದಾನೆ. ಆತನು ದೇವರ ಸಮಕ್ಷಮದಲ್ಲಿ ಪರಿಶುದ್ಧಾತ್ಮನ ಸಮಕ್ಷಮದಲ್ಲಿ ಆತನು ಪರಲೋಕದಲ್ಲಿ ಆತನು ಇದ್ದನು. And although he is here talking about his ministry on earth, he is reminding himself as well as us that he perfectly glorified the Father in the eternity past. ಅಲ್ಲಿ ಆತ ನಿತ್ಯ ಕಾಲಕ್ಕೆ ಭೂತಕಾಲಕ್ಕೆ ನಾವು ಹೋದ್ರೆ ಆ ಒಂದು ಸಮಯದಲ್ಲೂ ಸಹ ಆತನ ತಂದೆಯನ್ನು ನಾನು ಮಹಿಮೆ ಪಡಿಸಿದ್ದೇನೆ ಎಂಬುದಾಗಿ ಆತನು ಹೇಳಿದನು. And the Lord Jesus says that when you have seen me, you have seen the Father. ನೀವು ನನ್ನನ್ನು ನೋಡಿದ ನನ್ನ ತಂದೆಯನ್ನು ನೋಡಿದ್ದೀರಿ ಎಂಬುದಾಗಿ ಆತನು ಪದೇ ಪದೇ ಆತನು ಹೇಳಿದನು. That is the glorification of the Father by the Son in eternity past and after the incarnation. ಅಲ್ಲಿ ಆತನ ಭೂತ ಕಾಲದಲ್ಲೂ ಸಹ ಆತನ ನಿತ್ಯ ಕಾಲಕ್ಕೂ ತಂದೆಯನ್ನು ಮಹಿಮೆ ಪಡಿಸುವಂತಹ ಸಂಗತಿಯನ್ನು ನೋಡುವಂತರಾಗಿದ್ದೀವಿ. ಆತನ ನರವತರ ಎತ್ತಿ ಬಂದ ಮೇಲೂ ಸಹ ಅಲ್ಲಿ ತಂದೆಯನ್ನು ಮಹಿಮೆ ಪಡಿಸುವಂತಹ ರೀತಿಯನ್ನು ನಾವು ಇಲ್ಲಿ ನೋಡುವಂತರಾಗಿದ್ದೇವೆ. We could expand how he did that as we look at the life of the Lord Jesus Christ. ಯೇಸು ಕ್ರಿಸ್ತನ ಒಂದು ಜೀವಿತದ ಒಂದು ಶೈಲಿಯನ್ನು ನೋಡುವಾಗ ಯಾವ ರೀತಿಯಲ್ಲಿ ಆತನ ತಂದೆಯನ್ನು ಮಹಿಮೆ ಪಡಿಸನೆ ಮತ್ತು ಆ ಸಂಗತಿಯನ್ನು ನಾವು ಅಲ್ಲಿ ನೋಡುವಂತರಾಗಿದ್ದೇವೆ. And we understand that he perfectly glorified the Father by his miracles. ತನ್ನ ಅದ್ಭುತ ಕಾರ್ಯಗಳ ಮುಖಾಂತರವಾಗಿ ತಂದೆಯನ್ನು ಅಲ್ಲಿ ಮಹಿಮೆ ಪಡಿಸುವಂತಹ ಸಂಗತಿಯನ್ನು ನಾವು ನೋಡ್ತೇವೆ. When the Lord Jesus turned water into wine, it was an amazing sign of God's help to the Lord Jesus Christ in order to bring joy to that wedding feast. ಆ ಒಂದು ಮದುವೆದ ಕಾನಾವೂರಿನ ಮದುವೆಂತ ಸಮಯದಲ್ಲಿ ಅಲ್ಲಿ ನೀರನ್ನು ದ್ರಾಕ್ಷಾರಸನ್ನಾಗಿ ಮಾಡಿದಂತಹ ಸಮಯದಲ್ಲಿ ಅಲ್ಲಿ ತಂದೆಯಾದ ದೇವರ ಮುಖಾಂತರವಾಗಿ ಫಲವನ್ನು ಹೊಂದಿದವನಾಗಿ ಒಂದು ಅದ್ಭುತ ಕಾರ್ಯವನ್ನು ಸೂಚಕ ಕಾರ್ಯವನ್ನು ಮಾಡಿದನು. ಅದು ಆ ಸಂಗತಿಯ ದೇವರಿಗೆ ಮಹಿಮೆ ತಂದಿದ್ದ ಸಂಗತಿ. And the very first few verses of John chapter 17 send us back to chapter 2 of John and verse 11. ಆಕೆ ಪ್ರಾರಂಭದ 17ನೇ ಅಧ್ಯಾಯದ ಕೆಲವು ವಚನಗಳಲ್ಲಿ ಯೋಹಾನ ಬರೆಸುವ 2ನೇ ಅಧ್ಯಾಯ 11ನೇ ವಚನಕ್ಕೆ ಅದು ನಮ್ಮನ್ನು ಕರ್ಕೊಂಡು ಹೋಗುವಂತದ್ದಾಗಿದೆ. John records this for us by saying, this beginning of signs did Jesus in Cana of Galilee and manifested forth his glory. ಯೇಸು ಮೊದಲನೇ ಸೂಚಕ ಕಾರ್ಯವನ್ನು ಗಲಿಲಾಯದ ಕಾನಾ ಊರಿನಲ್ಲಿ ಮಾಡಿ ತನ್ನ ಮಹಿಮೆಯನ್ನು ತೋರ್ಪಡಿಸಿದನು ಎಂಬುದಾಗಿ ಅಲ್ಲಿ ಓದುತ್ತೇವೆ. We could look at every detail of that amazing sign where the Lord Jesus turned water into wine at the wedding to understand how Jesus Christ
glorified the Father by turning the water into wine Oh. and providing it for those at the feast. ಆ ಒಂದು ಕಾನಾವೂರಿನಲ್ಲಿ ಆದಂತಹ ಮೊದಲನೇ ಸೂಚಕ ಕಾರ್ಯದಲ್ಲಿ ಯಾವ ರೀತಿಯಲ್ಲಿ ಆತ ನೀರನ್ನು ದ್ರಾಕ್ಷಾರಸವಾಗಿ ಮಾಡಿದನೋ, ಅಲ್ಲಿ ಆ ಒಂದು ಅದ್ಭುತ ಸೂಚಕ ಕಾರ್ಯದ ಮುಖಾಂತರವಾಗಿ ಯಾವ ರೀತಿಯಲ್ಲಿ ತಂದೆಯನ್ನು ಮಹಿಮೆ ಪಡಿಸಿದನೋ, ಅಲ್ಲಿದ್ದಂತಹ ಜನರಿಗೆ ಆನಂದವನ್ನು ತಂದನೆ ಮತ್ತು ಅಂಶವನ್ನು ನೀವು ಮನೆಗೆ ಹೋಗಿ ಅದನ್ನು Not ಗಮನಿಸಿ. only did the Lord Jesus glorify the Father by turning water into wine, but his sermon, like the Sermon on the Mount of Matthew 5, 6, and 7, it is also a demonstration of the glory of the Father. ಬರೀ ಕಾನಾವೂರಿನಲ್ಲಿ ಮಾಡಿದಂತ ಸೂಚಕ ಕಾರ್ಯ ಮಾತ್ರವಲ್ಲ, ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯ 6ನೇ ಅಧ್ಯಾಯಕ್ಕೆ ಬಂದ್ರೆ ಅಲ್ಲಿ ಪರ್ವತ ಪ್ರಸಂಗದ ಕುರಿತಾಗಿ ನೋಡುವಂತರಾಗಿದ್ದೇವೆ. ಅಲ್ಲೂ ಸಹ ಅಲ್ಲಿ ತಂದೆ ಆ ಮಾತುಗಳ ಮುಖಾಂತರವಾಗಿ ತಂದೆಯನ್ನು ಮಹಿಮೆ ಪಡಿಸಿದಂತಹ ಸಂಗತಿಯನ್ನು ನಾವು ಓದುವಂತರಾಗಿದ್ದೇವೆ. As the Lord Jesus Christ moved around Galilee, Judea, and Samaria, he also manifested the glory of the Father as he obeyed his Father, moving around Israel to make known the unsearchable riches of the Father. ಅಲ್ಲಿ ಆತನ ಗಲಿಲ, ಯೂದಯ, ಸಮಾರ್ಯ ಸೀಮೆಯಲ್ಲಿ ಸಂಚರಿಸ್ತಾ ಇರುವಂತಹ ಸಮಯದಲ್ಲಿ ಅಲ್ಲಿ ಅಗೋಚರವಾದಂತಹ ತಂದೆಯ ಸಂಗತಿಯನ್ನು ಜನಕ್ಕೆ ಪ್ರಕಟಪಡಿಸೋದಕ್ಕೋಸ್ಕರವಾಗಿ ಮಾಡಿದಂತಹ ಎಲ್ಲ ಕ್ರಿಯೆಗಳನ್ನು ಅಲ್ಲಿ ನಾವು ನೋಡುವಂತರಾಗಿದ್ದೇವೆ. Think of the ministry of the Lord Jesus Christ as he goes on through the Gospel of Matthew with the mysteries of the kingdom in chapter 13 and in Matthew chapter 24 and 25, where he gives a prophetic summary of the future. ಅಲ್ಲಿ ಮತ್ತಾಯನ ಬರೆದ ಸುವಾರ್ತೆ 13ನೇ ಅಧ್ಯಾಯಕ್ಕೆ ಬಂದ್ರೆ ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯದಲ್ಲಿ ಅಲ್ಲಿ ಮುಂದೆ ಬರುವಂತಹ ಪರಲೋಕ ರಾಜ್ಯದ ಕುರಿತಾದಂತಹ ಮಾರ್ಮಿಕವಾದಂತಹ ಸಂಗತಿಗಳನ್ನು ಅಲ್ಲಿ ಚಿತ್ರೀಕರಿಸುವಂತಹ ಸಂಗತಿಯನ್ನು ಓದುತ್ತೇವೆ. So the Lord Jesus could say, I have glorified you on the earth. ನಾನು ನಿನ್ನ ಭೂಲೋಕದಲ್ಲಿ ನನ್ನ ಮಹಿಮೆ ಪಡಿಸೋಣ ಎಂಬುದಾಗಿ ಧೈರ್ಯವಾಗಿ ಅಲ್ಲಿ ಆತ ಹೇಳಲಿಕ್ಕೆ ಅದು ಸಾಧ್ಯವಾಯಿತು. I want to know if you can say the same thing. ಬೇರೆ ಅದೇ ರೀತಿಯಾಗಿ ಯೇಸು ಕ್ರಿಸ್ತನು ಹೇಳಿದಂತಹ ರೀತಿಯಲ್ಲಿ ನೀನು ಹೇಳಲಿಕ್ಕೆ ಸಾಧ್ಯವೋ? Can you look back over your life? Can I look back over my life and say, I have glorified Christ on the earth? ನನ್ನ ಮತ್ತು ನಿನ್ನ ಜೀವಿತವನ್ನು ಸ್ವಲ್ಪ ಹಿಂತಿರುಗಿ ನೋಡುವಾಗ ಯೇಸು ಕ್ರಿಸ್ತನು ಹೇಳಿದಾಗ ನಾನು ನಿನ್ನನ್ನು ಮಹಿಮೆ ಪಡಿಸಿದ್ದೇನೆ ಎಂಬುದಾಗಿ ಧೈರ್ಯವಾಗಿ ನಾವು ಹೇಳಬಹುದು. Do people hear and see Christ in my life? ಅಲ್ಲಿ ನಿಜವಾಗಿ ಜನರು ನನ್ನ ಜೀವಿತಗಳಲ್ಲಿ ಯೇಸು ಕ್ರಿಸ್ತನನ್ನು ಅವರು ಪ್ರತಿಬಿಂಬಿಸುತ್ತ ನೋಡ್ತಾರೋ? God has called us to be good stewards of the manifold gifts of God. ದೇವರ ಅಪರಿಮಿತವಾದಂತಹ ವರಗಳನ್ನು ಹೊಂದಿದಂತಹ ಮನೆ ವಾರ್ತೆಯವರು ನಾವು ಆಗಿದ್ದೇವೆ. What a wonderful thing if we could say, like the Lord Jesus Christ, I have glorified Christ in my life on earth. ಯೇಸು ಕ್ರಿಸ್ತನು ಹೇಳಿದಾಗೆ ನಾನು ನನ್ನ ಕ್ರಿಸ್ತನನ್ನು ಮಹಿಮೆ ಪಡಿಸಿದ್ದೇನೆ ಎಂಬುದಾಗಿ ಹೇಳುವಂತದ್ದು ಅದು ಅದ್ಭುತವಾದಂತಹ ಸಂಗತಿ. The second occasion in which the Lord Jesus uses this formula is also found in verse 4 of chapter 17. 17ನೇ ಅಧ್ಯಾಯ 4ನೇ ವಚನಕ್ಕೆ ಬಂದ್ರೆ ಅಲ್ಲಿ ಎರಡನೇ ಬಾರಿ ಅದೇ ಸೂತ್ರವನ್ನು ಉಪಯೋಗಿಸಿದಂತಹ ಸಂಗತಿಯನ್ನು ನಾವು ಓದುವಂತರಾಗಿದ್ದೇವೆ. He said, I finished the work which you gave me to do. ನೀನು ನನಗೆ ಕೊಟ್ಟ ಕೆಲಸವನ್ನು ನಾನು ನೆರವೇರಿಸಿದ್ದೇನೆ ಎಂಬುದಾಗಿ ಬರೆದನ್ನು ನೋಡ್ತೇವೆ. There are many of us who as believers wonder if I'm doing what the Father wants me to do. ಆದರೆ ದೇವರು ನನಗೆ ನೇಮಿಸಿದಂತ ಕೆಲಸವನ್ನು ನಾವು ಮಾಡ್ತಾ ಇದ್ದೇನೆ ಎಂಬುದಾಗಿ ಅನೇಕ ಬಾರಿ ಪ್ರಶ್ನಾರ್ಥಕವಾದಂತಹ ಸಂಗತಿ ವಿಶ್ವಾಸಗಳ ಅಂತ ನಮಗೆ ಬರುವಂತದಾಗಿದೆ. Am I conscious of my own ministry and service, and I can say that I put my head down, that I have finished the work Jesus Christ has given me to do? ಮತ್ತು ನಿಜವಾಗಿ ನನಗೆ ಆತನು ಕೊಟ್ಟಂತಹ ಆ ಒಂದು ಜವಾಬ್ದಾರಿಯನ್ನು ನಾನು ಸರಿಯಾಗಿ ನಿರ್ವಹಿಸಿದ್ದೇನೆ ಎಂಬುದಾಗಿ ಒಂದು ರೀತಿಯ ಮನಸ್ಸಾಕ್ಷಿಯಲ್ಲಿ ಚುಚ್ಚುವಂತದಾಗಿದೆ. Or are we involved in doing our own thing? ಆದ್ರೆ ಇಲ್ಲವೇ ನಮ್ಮ ಸ್ವಂತ ಕಾರ್ಯಗಳಲ್ಲೇ ನಾವು ತೊಡಗಿಸಿಕೊಳ್ತಾ ಇದ್ದೇವೆ and hoping that God will bless what we're doing? ಇಲ್ಲವೇ ನಾವು ಕರ್ತನು ನಮಗೆ ಮಾಡ್ತಾ ಇರುವಂತಹ ಸಂಗತಿ ನಿಜವಾಗಿ ಸಹ ಆಶೀರ್ವದಿಸ್ತಾನೋ ಎಂಬುದಾಗಿ ಪ್ರಶ್ನೆ ಬರುವಂತದಾಗಿದೆ. So the Lord Jesus gives us an example of how we should respond to the work that God has placed in our hands. ಬೇರೆ ನಮ್ಮ ಕೈಗಳಲ್ಲಿ ಆತನು ಕೊಟ್ಟಿರುವಂತಹ ಆ ಒಂದು ಕಾರ್ಯಗಳ ಸೇವೆಯಲ್ಲಿ ನಾವು ಯಾವ ರೀತಿಯಲ್ಲಿ ನಿರ್ವಹಿಸ್ತಾ ಇದ್ದೇವೆ ಎಂಬುದಾಗಿ ನಾವು ಪರೀಕ್ಷೆ ಮಾಡಿಕೊಳ್ಳಬೇಕಾಗಿದೆ. Am I sure that what I am doing is the Father's work or Christ's work for me? ಅಲ್ಲಿ ನಾನು ಯಾವ ಮಾಡ್ತಾ ಇರುವಂತಹ ಕ್ರಿಯೆ ಅದು ದೇವರಿಗೆ ಸಂಬಂಧಪಟ್ಟದ್ದು, ಕ್ರಿಸ್ತನ ಕಾರ್ಯವನ್ನು ನಾನು ಕೊಟ್ಟಂತ ಕಾರ್ಯವನ್ನು ನಾನು ಮಾಡ್ತಾ ಇದ್ದೇನೆ. People said to me as I left my home a couple of weeks ago to come to India, why are you going? ಪ್ರಿಯ ಸಹೋದರ, ಅಮೆರಿಕ ದೇಶದಲ್ಲಿ ಬಿಟ್ಟು ಈಗ ಭಾರತ ದೇಶಕ್ಕೋಸ್ಕರವಾಗಿ ಕಾರ್ಯಕ್ಕೋಸ್ಕರವಾಗಿ ಬಂದಂತ ಸಮಯದಲ್ಲಿ ಯಾಕೆ ನೀನು ಹೋಗ್ತಾ ಇದೆಯಾ ಎಂಬುದಾಗಿ ಅವರು ಕೇಳಿದ್ರು. And I said to them, I think that God has called me to go to India and fulfill the responsibilities I agreed to several months ago. ಕೆಲವು ತಿಂಗಳುಗಳಿಂದ ನಾನು ಮಾತನ್ನು ಕೊಟ್ಟಂತ ಜವಾಬ್ದಾರಿ ನಿರ್ವಹಿಸೋದಕ್ಕೋಸ್ಕರವಾಗಿ ದೇವರ ಕರೆಯ ಮೇರೆಗೆ ನಾನು ಭಾರತ ದೇಶಕ್ಕೆ ಹೋಗ್ತಾ ಇದ್ದೆ ಎಂಬುದಾಗಿ ಅವರಿಗೆ ತಿಳಿಸಿದೆ. I believe that the Word of God becomes a guide to us as to what we should do in our lives and in our ministry, in our job, as a mother, as a wife, as a husband,
and has a breadwinner. ಮತ್ತು ನಮ್ಮ ಜೀವಿತಗಳಲ್ಲಿ ನಮ್ಮ ನಾವು ಮಡದಿಯಾಗಿರ್ಬೋದು, ನಾವು ಕೆಲಸದಲ್ಲಿರ್ಬೋದು, ಈ ಎಲ್ಲಾ ಸಂಗತಿಗಳಲ್ಲಿ ದೇವರ ವಾಕ್ಯವು ನಮಗೆ ಒಂದು ರೀತಿಯಲ್ಲಿ ಮಾರ್ಗದರ್ಶನವನ್ನು ಅದು ಕೊಡುವಂತದ್ದಾಗಿದೆ. There are many believers, there are many evangelists and preachers who are doing a great work, but it may not be the work that Christ gave them to do. ಇಲ್ಲಿ ಅನೇಕ ವಿಶ್ವಾಸಗಳಿದ್ದಾರೆ, ಅನೇಕ ಸೇವಕರಿದ್ದಾರೆ, ಅವರು ಪ್ರಾಯಶಃ ಉತ್ತಮವಾದಂತಹ ಕಾರ್ಯವನ್ನು ಮಾಡ್ತಾ ಇರ್ಬೋದು, ನಿಜವೇ ಶ್ಲಾಘನೀಯವಾದದ್ದು. ಆದರೆ ನಿಜವಾಗಿ ಸಹ ಆತನು ಕೊಟ್ಟಿರುವಂತಹ ಕೆಲಸವನ್ನು ಮಾಡ್ತಾ ಇದ್ದೇವೆ ಎಂಬುದಾದಂತಹದ್ದು ಅಲ್ಲಿ ಬರುವಂತಹದ್ದು ಪ್ರಶ್ನೆ. It's easy for us to attach our own name to the things we want to do. ನಾವು ಮಾಡುವಂತಹ ಕಾರ್ಯಗಳಿಗೆ ನಮ್ಮ ಹೆಸರನ್ನು ಬಹಳ ಸುಲಭವಾಗಿ ನಾವು ಹಾಕಿಕೊಳ್ಳುವಂತರಾಗಿದ್ದೇವೆ. But the Lord Jesus at the age of 12 understood what he is saying even now in John chapter 17 and verse 4. 17-14 ವಚನದಲ್ಲಿ ಆತನು 12 ವರ್ಷ ಪ್ರಾಯದವನು ಇದ್ದಾಗಲೇ ಆತನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದನು, ನನ್ನ ಕಾರ್ಯವು ನನ್ನ ಕೆಲಸವು ಏನೆಂಬುದಾಗಿ ಆತನಿಗೆ ಸ್ಪಷ್ಟವಾಗಿ ಅರ್ಥವಾಗುತ್ತಾ ಇತ್ತು. When he was 12 years old, ಆತ 12 ವರ್ಷ ಪ್ರಾಯದವನಾಗಿದ್ದಂತ ಸಮಯದಲ್ಲಿ he was left by his mother and Joseph in the city of Jerusalem. ಯೆರೂಸಲೇಮಿನಲ್ಲಿ ಆತನ ತಂದೆ ಮತ್ತು ತಾಯಿ ಆತನಿಗೆ ಅರಿವಿಲ್ಲದೆ ಅವರು ಬಿಟ್ಟು ಅವರು ಹೋಗಿದ್ದರು. And his mother was trying to find him and found him in the temple. ಅಲ್ಲಿ ಅವರನ್ನು ಹುಡುಕಲಿಕ್ಕೆ ಪ್ರಾರಂಭ ಮಾಡಿದ್ರು. ಅದಾನಂತರ ಆತನ ದೇವಾಲಯದಲ್ಲಿ ಇದ್ದದಾಗಿ ಅವರು ಕಂಡರು. He was asking questions, which is what young men should do. ಒಬ್ಬ ಯವನಸ್ಥನು ಹಾಕುವಂತ ಪ್ರಶ್ನೆಗಳನ್ನು ಅಲ್ಲಿದ್ದಂತ ಪಂಡಿತರ ಜೊತೆಯಲ್ಲಿ ಆತನು ತರ್ಕ ಮಾಡ್ತಾ ಇದ್ದನು. He was answering questions which occasionally a young man might do. ಅಲ್ಲಿ ಒಬ್ಬ ಯವನಸ್ಥನು ಯಾವ ರೀತಿಯಲ್ಲಿ ಉತ್ತರ ಕೊಡ್ತಾನೋ ಆ ಒಂದು ರೀತಿಯಲ್ಲಿ ಆತನು ಉತ್ತರವನ್ನು ಕೊಡ್ತಾ ಇದ್ದನು. And because he was the Son of God, he was involved in teaching the scribes and Pharisees who were listening to him. ಅಲ್ಲಿದ್ದಂತ ಜನರಿಗೆ ಆತನ ದೇವಕುಮಾರನಾದ್ದರಿಂದ ಕೆಲವು ಸಂಗತಿಗಳನ್ನು ಅವರಿಗೆ ಉಪದೇಶ ಮಾಡ್ತಾ ಇದ್ದನು. His mother asked him, don't you realize we have been looking for you? ನಾವು ನಿನ್ನ ಕುರಿತಾಗಿ ಎಷ್ಟು ನಾನು ನಿನ್ನ ತಂದೆಗೆ ಎಷ್ಟು ಚಿಂತಾಕ್ರಾಂತರಾದೆವು, ನಿನಗೆ ಗೊತ್ತಿಲ್ಲವೋ ಎಂಬುದಾಗಿ ಅಲ್ಲಿ ಮರಿಯಳು ಆಕೆ ಹೇಳಿದಳು. And at the age of 12, the Lord Jesus could say, don't you understand, I must be about my Father's business. ನಿನಗೆ ಗೊತ್ತಿಲ್ಲವೋ ನಾನು ನನ್ನ ತಂದೆಯ ಮನೆಯಲ್ಲಿ ಇರಬೇಕಾದ್ರೆ ಗೊತ್ತಿಲ್ಲವೋ ಎಂಬುದಾಗಿ ಮರಿಯಳಿಗೆ ಆತನು ಹೇಳಿದನು. If the Father's business was being fulfilled by the Lord Jesus Christ, then the Christ's business in building his church is the work that we should give ourselves to. ಮತ್ತು ಕ್ರಿಸ್ತನು ಅಲ್ಲಿ ತಂದೆಯ ಒಂದು ಮನೆಯಲ್ಲಿ ಇರಬೇಕಾದದ್ದು ಆತನಿಗೆ ಗೊತ್ತಿದ್ದ ಮೇಲೆ ನಾವು ಕ್ರಿಸ್ತನ ಆ ಒಂದು ಜವಾಬ್ದಾರಿ ನಮಗೆ ಆಲಯವನ್ನು ಕಟ್ಟುವಂತಹ ಜವಾಬ್ದಾರಿ ಕೊಟ್ಟಿರುವಾಗ ನಾವು ಅದನ್ನು ನಿರ್ವಹಿಸಬೇಕಲ್ಲವೇ? Do I exercise my gift and my ability for the blessing of the Lord's people and for the glory of God, or I do it just to please myself? ಆತನು ಕೊಟ್ಟಿರುವಂತಹ ವರವನ್ನು ಆತನ ಘನಕ್ಕೋಸ್ಕರವಾಗಿ ಆತನ ಸಭೆಯ ಹೇಳಿಗೋಸ್ಕರವಾಗಿ ನಾವು ಉಪಯೋಗಿಸ್ತಾ ಇದ್ದೇವೆ, ಇಲ್ಲವೇ ನಮ್ಮ ಸ್ವಂತ ಒಂದು ಕಾರ್ಯಗಳಿಗೋಸ್ಕರವಾಗಿ ನಾವು ಉಪಯೋಗಿಸ್ತಾ ಇದ್ದೇವೆ? The Father's business obviously was to have the Lord Jesus Christ perform perfectly in dependence upon the Father and in obedience to the Father. ತಂದೆಯ ಮೇಲೆ ಸಂಪೂರ್ಣವಾಗಿ ಅವಲಂಬಿತನಾಗಿ, ತಂದೆಗೆ ಸಂಪೂರ್ಣವಾಗಿ ವಿಧೇಯನಾಗಿ, ತಂದೆಯ ವ್ಯವಹಾರವನ್ನು ನಂಬಿಕಸ್ಥರಿಗಾಗಿ ಆತನು ಮಾಡಿ ಪೂರೈಸಿದ್ದನು. And what is the ministry and what is the business of the Lord Jesus Christ? ಅಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ತಂದೆಯ ಒಂದು ವ್ಯವಹಾರವಾಗಲಿ, ತಂದೆಯ ಒಂದು ಸೇವೆ, ಅದು ಯಾವ ಒಂದು ರೀತಿಯ ಸೇವೆ ಅದಾಗಿತ್ತು. The Lord Jesus responds by saying, I will build my church. ನಾನು ನನ್ನ ಸಭೆಯನ್ನು ಕರ್ತೇನೆ ಎಂಬುದಾಗಿ ಆತನು ಹೇಳಿದನು. There is an interesting tendency among many evangelists and preachers who talk about the kingdom rather than talking about the church. ಅಲ್ಲಿ ಅನೇಕ ಬಾರಿ ಒಂದು ಸೇವಕರುಗಳಲ್ಲಿ ಬೋಧಕರಲ್ಲಿ ಇರುವಂತಹ ಒಂದು ಜಿಜ್ಞಾಸೆಯ ಸಂಗತಿ ಏನೆಂಬುದಾಗಿ ಹೇಳಿದರೆ, ಅವರು ದೇವರ ರಾಜ್ಯದ ಕುರಿತಾಗಿ ಅವರು ಮಾತನಾಡಲಿಕ್ಕೆ ಪ್ರಾರಂಭಿಸ್ತಾರೆ, ಆದರೆ ಸಭೆ ಕುರಿತಾಗಿ ಅವರು ಮಾತನಾಡುವುದಿಲ್ಲ. And we get many letters from missionaries who say they are building the church. They're bringing in the kingdom. They're helping the Lord restore the kingdom. ಅಲ್ಲಿ ಅನೇಕರು ನಮಗೆ ಲೆಟರ್ ಬರೆಯುವಂತರಾಗಿದ್ದಾರೆ, ನಾನು ಬಿಲ್ಡಿಂಗ್ ಅನ್ನು ಕಟ್ತಾ ಇದ್ದೇನೆ, ನಾವು ದೇವರ ರಾಜ್ಯ ಬರ್ಲಿಕ್ಕೆ ನಾವು ಕಾರ್ಯಗಳನ್ನು ನಾವು ಮಾಡ್ತಾ ಇದ್ದೇವೆ, ದೇವರ ರಾಜ್ಯ ಬರುವ ಕಾರ್ಯಕ್ಕೋಸ್ಕರವಾಗಿ ನಾವು ಮಾಡ್ತಾ ಇದ್ದೇವೆ ಎಂಬುದಾಗಿ ಬರೆಯುವಂತರಾಗಿದ್ದಾರೆ. Christ doesn't need our help to bring in the kingdom. ದೇವರ ರಾಜ್ಯ ಬರುವುದಕ್ಕೆ ಭೂಲೋಕಕ್ಕೆ ಬರುವುದಕ್ಕೋಸ್ಕರವಾಗಿ ನಮ್ಮ ಒಂದು ಪ್ರಯತ್ನ ಆತನಿಗೆ ಅವಶ್ಯಕತೆ ಇಲ್ಲ. But he would like our help in building the church. ಆಗ ನಮ್ಮ ಸಭೆಯನ್ನು ಕಟ್ಟುವುದರಲ್ಲಿ ನಮ್ಮ ಒಂದು ಪಾತ್ರವನ್ನು ಆತನು ಅಪೇಕ್ಷಿಸುವಂತನಾಗಿದ್ದಾನೆ. Christ will build his kingdom when he comes and he doesn't need our help. ಅಲ್ಲಿ ಆತನು ಈ ಲೋಕಕ್ಕೆ ಬಂದಂತ ಸಮಯದಲ್ಲಿ ತನ್ನ ರಾಜ್ಯವನ್ನು ಆತನು ಸ್ಥಾಪಿಸುವಂತನಾಗಿದೆ, ನಮ್ಮ ಒಂದು ಸಹಾಯದ ಅವಶ್ಯಕತೆ ಆತನಿಗೆ ಬೇಕಾಗಿಲ್ಲ. So the Lord Jesus says in verse 4, I have glorified you on the earth. I have finished the work you gave me to do. 17-4 ವಚನದಲ್ಲಿ ನಾನು ಈ ಭೂಲೋಕದಲ್ಲಿ ನಿನ್ನನ್ನು ಮಹಿಮೆ ಪಡಿಸಿದೆನು, ನೀನು ನನಗೆ ನೇಮಿಸಿದ ಕೆಲಸವನ್ನು ನಾನು ನಿಷ್ಠೆಯಿಂದ ಮಾಡಿದ್ದೇನೆ ಎಂಬುದಾಗಿ ಆತನು ಹೇಳುವಂತ ಮಾತನ್ನು ಓದುವಂತರಾಗಿದ್ದೇವೆ. Of course the Lord Jesus knew full well what he was saying, because he was going to go to the cross and there he would say, Telestai, it is finished. ಅಲ್ಲಿ ಆತನು ಇನ್ನೇನು ಸ್ವಲ್ಪ ಸಮಯದ ಮೇಲೆ ಆತನ ಕಲ್ವಾರಿ ಶಿಲುಬೆಗೆ ಮಾರ್ಗದಲ್ಲಿ ಆತ ಹೋಗುವಂತನಾಗಿದ್ದಾನೆ. ಆ ಒಂದು ಕಲ್ವಾರಿ ಶಿಲುಬೆಯಲ್ಲಿ ಎಲ್ಲವೂ ತೀರಿತು ಎಂಬುದಾಗಿ ಹೇಳುವಂತ ಒಂದು ಸಮಯದ ಸಮೀಪವಾಗಿತ್ತು. In verse 6 we have the next time in which the Lord Jesus
uses this formula. ಆ ಒಂದು ಸೂತ್ರವನ್ನು ಈಗ ಮೂರನೇ ಬಾರಿಗೆ ಅಲ್ಲಿ 6ನೇ ವಚನದಲ್ಲಿ ಉಪಯೋಗಿಸಲ್ಪಟ್ಟದಾಗಿ ಅಲ್ಲಿ ಓದುವಂತರಾಗಿದ್ದೇವೆ. He says, I have manifested your name to the men which you gave unto me from the world. They were yours. You gave them to me, and they have kept your word. ನೀನು ಇವರು ನನಗೆ ಕೊಟ್ಟಿ ಮತ್ತು ಇವರು ನಿನ್ನ ವಾಕ್ಯವನ್ನು ಕೈಕೊಂಡು ನಡೆದಿದ್ದಾರೆ. ನೀನು ನನಗೆ ಕೊಟ್ಟದೆಲ್ಲ ನಿನ್ನಿಂದಲೇ ಬಂದದೆ ಎಂದು ಹೇಳುವುದನ್ನು ಓದುವಂತರಾಗಿದ್ದೇವೆ. In verse 26, he repeats that again. ಮತ್ತು 26ನೇ ವಚನಕ್ಕೆ ಬಂದ್ರೆ ಮತ್ತೆ ಅದೇ ಪದ ಪ್ರಯೋಗ ಉಪಯೋಗಿಸಬೇಕಾಗಿ I ಓದ್ತೇವೆ. have declared to them your name and will declare it, that the love with which you have of me may be in them and I in them. ನಾನು ಅವರಿಗೆ ನಿನ್ನ ಹೆಸರನ್ನು ತಿಳಿಸಿದ್ದೇನೆ, ಇನ್ನೂ ತಿಳಿಸುವೆನು. ನೀನು ನನ್ನ ಮೇಲೆ ಇಟ್ಟಂತಹ ಪ್ರೀತಿಯು ಅವರಲ್ಲಿ ಇರಬೇಕೆಂತಲೂ ನಾನು ಅವರಲ್ಲಿ ಇರಬೇಕೆಂತಲೂ ಪ್ರಾರ್ಥಿಸುತ್ತೇನೆ ಅಂದನು. So we might well ask the question, what name is Jesus talking about? ಇಲ್ಲಿ ಪ್ರಶ್ನೆ ಬರಬಹುದು, ಯಾವ ಹೆಸರನ್ನು ಕುರಿತಾಗಿ ಯೇಸು ಕ್ರಿಸ್ತನು ಹೇಳುತ್ತಿದ್ದಾನೆ ಎಂಬುದಾಗಿ. When he says, I have manifested your name. ನಾನು ನಿನ್ನ ನಾಮವನ್ನು ನಾನು ಮಹಿಮೆ ಪಡಿಸಿದ್ದೇನೆ, ಪ್ರಕಟ ಮಾಡಿದ್ದೇನೆ ಎಂಬುದಾಗಿ ಆತನು ಹೇಳ್ತಿದ್ದಾನೆ. There are scores of names that belong to God the Father in the Old Testament. ಹಳೆ ಒಡಂಬಡಿಕೆಯಲ್ಲಿ ಅನೇಕ ನಾಮಾಂಕಿತಗಳನ್ನು ಹೊಂದಿದ್ದಾಗಿ ನಾವು ದೇವರ ಕುರಿತಾದಂತಹ ನಾಮಾಂಕಿತಗಳು ಹೊಂದಿದ್ದಾಗಿ ನಾವು ಓದುತ್ತೇವೆ. Jehovah Jireh, Genesis chapter 22. 22ನೇ ಆದಿಕಾಂಡಗಳ ಪುಸ್ತಕ ಯೆಹೋವ ಈರೆ ಎಂಬುದಾಗಿ The Lord ಓದುವಂತರಾಗಿದ್ದೇವೆ. is my shepherd, Psalm 23 verse 1. ಕೀರ್ತನೆ 23 ಯೆಹೋವ ನನಗೆ ಕುರುಬನು ಎಂಬುದಾಗಿ ಓದುತ್ತೇವೆ. And so we ask the question, what name are you talking about when you say you have manifested your name? ನಿನ್ನ ನಾಮವನ್ನು ಮಹಿಮೆ ಪಡಿಸಿದೆ ಎಂಬುದಾಗ ಯಾವ ನಾಮವನ್ನು ಆತನು ಮಹಿಮೆ ಪಡಿಸಿದ್ದಾನೆ ಎಂಬ ಪ್ರಶ್ನೆ ಪ್ರಾಯಶಾಲಿ ಬರಬಹುದು. We don't have a lot of time to go through all the names in the Old Testament, but one comes out so clearly in the upper room discourse. ಅದು ನಾವು ಹಳೆ ಒಡಂಬಡಿಕೆಯಲ್ಲಿ ಆತನ ತಂದೆ ಅಂತ ದೇವರಿಗೆ ಉಪಯೋಗಿಸಲ್ಪಟ್ಟಂತಹ ನಾಮಾಂಕಿತಗಳನ್ನು ಹೇಳಲಿಕ್ಕೆ ನಮಗೆ ಸಮಯವಿಲ್ಲ. ಆದ್ರೆ ಒಂದು ವಿಷಯದಲ್ಲಿ ಪ್ರಸ್ತಾಪಕ್ಕೆ ಬರುವಂತದ್ದಾಗಿದೆ, ಆತನ ಮೇಲಂತಸ್ತಿನ ಕೋಣೆಯಲ್ಲಿ ಉಪಯೋಗಿಸಿದಂತಹ ಒಂದು ನಾಮಾಂಕಿತ ಅದಾಗಿತ್ತು. Do you know how many times the word Father is repeated in John 13 through 17? ಅದು ಯೋಹಾನ್ ಬರೆದ ಸುವಾರ್ತೆ 13ನೇ ಅಧ್ಯಾಯದಿಂದ 17ನೇ ಅಧ್ಯಾಯದವರೆಗೆ ತಂದೆ ಎಂಬಂತ ಉಪಯೋಗಿಸಲ್ಪಟ್ಟಂತಹ ಪದ ಪ್ರಯೋಗ ಎಷ್ಟು ಸಾರಿ ಉಪಯೋಗಿಸಲ್ಪಟ್ಟಿದೆ ಗೊತ್ತುಂಟು? Some 50 times. ಸುಮಾರು 50 ಸಾರಿ ಉಪಯೋಗಿಸಲ್ಪಟ್ಟದಾಗಿ ಓದುವಂತರಾಗಿದ್ದೇವೆ. Some 50 times the Lord spoke of the Father and about the ministry of the Father. ಅದೇ ಸುಮಾರು 50 ಸಾರಿ ತಂದೆ ಕುರಿತಾಗಿ, ತಂದೆಯ ಸೇವಾ ಕಾರ್ಯಗಳ ಕುರಿತಾಗಿ ಆತನು ಉಪಯೋಗಿಸಲ್ಪಟ್ಟದಾಗಿ ಓದುತ್ತೇವೆ. Do you remember way back in the Sermon on the Mount when the Lord Jesus was teaching the disciples to pray? ಅಲ್ಲಿ ಪರ್ವತ ಪ್ರಸಂಗದಲ್ಲಿ ಅಲ್ಲಿ ತನ್ನ ಶಿಷ್ಯರಿಗೆ ಪ್ರಾರ್ಥನೆ ಮಾಡುವುದನ್ನು ಕಲಿಸುವಂತಹ ಆ ಒಂದು ನಿದರ್ಶನವನ್ನು ಮತ್ತಾಯನ ಬರೆಸುವಾರ್ತೆ ಓದುತ್ತೇವೆ. The Lord Jesus reminded the disciples at the beginning to pray, Our Father. ನಮ್ಮ ತಂದೆ ಎಂಬುದಾಗಿ ಅಲ್ಲಿ ಸಂಬೋಧನೆ ಮಾಡುತ್ತಾ ಅಲ್ಲಿ ಪ್ರಾರ್ಥನೆ ಮಾಡುವುದಕ್ಕೆ ಕಲಿಸಿದಂತಹ ಸಮಯದಲ್ಲಿ ಓದ್ತೇವೆ. What a profound statement that Jesus Christ could say as man to the disciples to the Father in the presence of the disciples, Our Father. ಅಲ್ಲಿ ಆತನ ಶಿಷ್ಯರಿಗೆ ಪ್ರಾರ್ಥನೆ ಮಾಡುವುದನ್ನು ಕಲಿಸುವಂತಹ ಸಮಯದಲ್ಲಿ ಅಲ್ಲಿ ಪರಲೋಕದಲ್ಲಿರುವಂತಹ ತಂದೆ ಎಂಬುದಾಗಿ ಅಲ್ಲಿ ಆತನು ಅವರಿಗೆ ಸಂಬೋಧನೆ ಮಾಡುವುದನ್ನು ಕಲಿಸಿದಂತಹ ನಿದರ್ಶನ ನೋಡುತ್ತೇವೆ. God used his name, various names in the Old Testament. But when we open the New Testament, it is the Father that is repeated over and over and over ಹಳೆ again. ಒಡಂಬಡಿಕೆಯಲ್ಲಿ ಅನೇಕ ನಾಮಾಂಕಿತಗಳನ್ನು ನೋಡುವಂತರಾಗಿದ್ದೇವೆ. ಆದರೆ ಹೊಸ ಒಡಂಬಡಿಕೆಗೆ ಬಂದಾಗ ಪದೇ ಪದೇ ತಂದೆ ತಂದೆ ಎಂಬುದಾಗಿ ಆತನು ಉಪಯೋಗಿಸಿದಂತಹ ಒಂದು ಪದ ಪ್ರಯೋಗವನ್ನು ನಾವು ನೋಡ್ತೇವೆ. And so the Lord Jesus chose the word Father to help us understand the infinite and intimate relationship between God the Son and God the Father. ಅಲ್ಲಿ ಆತನ ತಂದೆ ಎಂಬುದಾಗಿ ಉಪಯೋಗಿಸಲ್ಪಟ್ಟಂತಹ ಒಂದು ಪದ ಪ್ರಯೋಗ ನಮಗೆ ಆತನ ಅಪರಿಮಿತವಾದಂತಹ ಆ ಒಂದು ಸಂಬಂಧವನ್ನು, ಆತನ ಅತ್ಯಂತ ಬಾಂಧವ್ಯದಿಂದ ಕೂಡಿದಂತಹ ಒಂದು ಸಂಬಂಧವನ್ನು ಪ್ರಕಟ ಮಾಡುವುದಕ್ಕೋಸ್ಕರವಾಗಿ ಆತನ ತಂದೆ ಎಂಬಂತಹ ಒಂದು ಪದ ಪ್ರಯೋಗವನ್ನು ಆತನು In the ಉಪಯೋಗಿಸಿದನು. scriptures, the word Father reminds us that the Father is the source of everything that God does. ಅಲ್ಲಿ ದೇವರು ಮಾಡುವಂತಹ ಎಲ್ಲಾ ಕಾರ್ಯಗಳಿಗೆ ತಂದೆ ಎಂಬಂತ ಪದ ಪ್ರಯೋಗ ಆತನ ತಾನೇ ಮೂಲ ಎಂಬಂತಹ ಸಂಗತಿಯನ್ನು ನಮಗೆ ತಿಳಿಸುವಂತದ್ದಾಗಿದೆ. James tells us every good gift and every perfect gift comes from the Father. ಅಲ್ಲಿ ಯಾಕೋಬನ ಪತ್ರಿಕೆಯಲ್ಲಿ ಬರೆಯುವಂತಹ ಸಮಯದಲ್ಲಿ ಕುಂದಿಲ್ಲದಂತಹ ಎಲ್ಲಾ ವರಗಳು ತಂದೆಯಿಂದ ಬಂದಂತದ್ದಾಗಿದೆ ಎಂಬುದಾಗಿ ಅಲ್ಲಿ ಯಾಕೋಬನ ತನ್ನ ಪತ್ರಿಕೆಯಲ್ಲಿ ತಿಳಿಸಿದನು. And so we need to understand as well that our prayer is addressed to the Father. ಆಗ ನಾವು ಅರ್ಥ ಮಾಡಿಕೊಳ್ಳಬೇಕು, ನಾವು ಮಾಡುವಂತಹ ಒಂದು ಪ್ರಾರ್ಥನೆ, ಅದು ನಾವು ಮಾಡುವಂತಹ ಒಂದು ಸಂಬೋಧನೆ, ಅದು ತಂದೆ ಎಂಬುದಾಗಿ ನಾವು ಉಪಯೋಗಿಸಿ ನಾವು ಮಾಡುವಂತರಾಗಿದ್ದೇವೆ. Because the Father is the source of everything that God does, in the same way that the Son is the one who accomplishes everything that God does. ಮತ್ತು ತಂದೆ ಮಾಡುವಂತಹ ಎಲ್ಲಾ ಕಾರ್ಯಗಳನ್ನು ಅಲ್ಲಿ ಮಗನ ಪೂರೈಸುವಂತಹ ಒಂದು ಸಂಗತಿಯಲ್ಲಿ ಅಡಕವಾಗಿರುವಂತಹ ಆ ಒಂದು ಸಂಗತಿ ತಂದೆ ಎಂಬಂತಹ ಒಂದು ಪದ ಪ್ರಯೋಗದಲ್ಲಿ ಎಲ್ಲವಕ್ಕೂ ಮೂಲವು ಆ ಒಂದು ಪದ ಪ್ರಯೋಗ ಆಗಿದೆ ಎಂಬುದಾಗಿ We are ತಿಳಿಸುವಂತದ್ದಾಗಿದೆ. commanded to pray to the Father in the name of the Lord Jesus Christ and under the guidance of the Holy Spirit. ಅಲ್ಲಿ ನಾವು ತಂದೆಯನ್ನು ಸಂಬೋಧನೆ ಮಾಡುವಂತರಾಗಿದ್ದೇವೆ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪರಿಶುದ್ಧಾತ್ಮನ ಅನುಸಾರವಾಗಿ ನಾವು ಪ್ರಾರ್ಥನೆಯನ್ನು ಮಾಡುವಂತರಾಗಿದ್ದೇವೆ. What time are we supposed to be done?
Another 15 minutes. Okay. Thank you. So we need to use carefully the words that are used regarding the members of the Trinity. ಆಗ ತ್ರೈಕತ್ವ ದೇವರ ಕುರಿತಾದಂತಹ ಕೆಲವು ನಾಮಾಂಕಿತಗಳನ್ನು ಉಪಯೋಗಿಸುವಾಗ ನಾವು ಎಚ್ಚರಿಕೆಯಿಂದ ಇರಬೇಕಾಗಿದೆ. Matthew chapter 6 and verse 9 reminds us that the relationship between the Father and the Son was an intimate and unified one, and our relationship with Christ is an intimate relationship as well. ಅಲ್ಲಿ ಆತನು ಉಪಯೋಗಿಸುವಂತಹ ತಂದೆ ಮತ್ತು ಮಗನ ಒಂದು ಬಾಂಧವ್ಯವನ್ನು ಸಂಬಂಧವನ್ನು ಭಾವೈಕ್ಯತೆಯಿಂದ ಕೂಡಿದಂತಹ ಒಂದು ಸಂಗತಿ ಮತ್ತು ನಮಗೂ ಕ್ರಿಸ್ತನಿಗಿರುವಂತಹ ಆ ಭಾವೈಕ್ಯತೆಯ ಸಂಬಂಧವನ್ನು ಅದು ತೋರಿಸುವಂತದ್ದಾಗಿದೆ. And in the Sermon on the Mount, in chapter 6, we are reminded not only of the relationship, but also of the responsibility that the Father undertakes to care for us as he did his own Son. ಮತ್ತು ಯಾವ ರೀತಿಯಲ್ಲಿ ತನ್ನ ಮಗನನ್ನು ಆತನು ಜೋಪಾನ ಮಾಡಿದನು ಅದೇ ರೀತಿಯಲ್ಲಿ ನಮ್ಮ ಜವಾಬ್ದಾರಿ ಅಡಿದವರಲ್ಲಿ ಆತನು ದೇವರು ತನ್ನ ಕರ್ತವ್ಯವನ್ನು ಯಾವ ರೀತಿಯಲ್ಲಿ ನಿರ್ವಹಿಸ್ತಾನೆ ನಮ್ಮ ಕುರಿತಾಗಿ ಎಂಬುದಾಗಿ ಸಾಲಿ ಪರ್ವತ ಪ್ರಸಂಗದಲ್ಲಿ 6ನೇ ಅಧ್ಯಾಯದಲ್ಲಿ ನಾವು And so ಓದುವಂತರಾಗಿದ್ದೇವೆ. twice in this chapter, the Lord Jesus at the beginning and at the end reminds the Father and tells in the presence of the disciples that he chose to reveal the name of the Father to the disciples and to the nation of Israel. ಮತ್ತು ಅಲ್ಲಿ ತಂದೆಯ ಒಂದು ಹೆಸರನ್ನು ಶಿಷ್ಯರಿಗೆ ಮಾತ್ರವಲ್ಲ ಅದು ಇಸ್ರಾಯೇಲ್ ಜನಕ್ಕೆ ತೋರಿಸುವುದಕ್ಕೆ ತಾನು ಅಲ್ಲಿ ಪ್ರಕಟ ಮಾಡಿದನು ಎಂಬುದಾಗಿ ಪದೇ ಪದೇ ಓದುವಂತರಾಗಿದ್ದೇವೆ. The Lord Jesus Christ described his life and his ministry in terms of the relationship between the Father and the Son. ಅಲ್ಲಿ ತಂದೆಗೂ ಮಗನಿಗಿರುವಂತಹ ಸಂಬಂಧದ ಮುಖಾಂತರವಾಗಿ ಅಲ್ಲಿ ಇದ್ದಂತಹ ಶಿಷ್ಯರಿಗೂ ಮತ್ತು ಇಸ್ರಾಯೇಲ್ ಜನಾಂಗಕ್ಕೂ ಆ ಒಂದು ಸಂಬಂಧವನ್ನು ಪ್ರಕಟ ಮಾಡಿದನು. We have that same responsibility in our relationship with the Lord Jesus. ಸರಿ, ಅದೇ ರೀತಿಯ ಸಂಬಂಧವನ್ನು ಯೇಸು ಕ್ರಿಸ್ತನ ಜೊತೆಯಲ್ಲಿ ಹೊಂದಿದಂತವರು ನಾವು ಆಗಿದ್ದೇವೆ. The Father was the source of the words and works of the Lord Jesus. ಯೇಸು ಕ್ರಿಸ್ತನ ಎಲ್ಲಾ ಕ್ರಿಯೆಗಳಿಗೂ ಎಲ್ಲಾ ಕಾರ್ಯಗಳಿಗೂ ಎಲ್ಲಾ ಮಾತುಗಳಿಗೂ ಸಹ ತಂದೆಯು ತಾನೇ ಆತನು ಮೂಲವಾತನಾಗಿದ್ದಾನೆ. Christ should be the source of our words and our works as he empowers us and directs us to serve as he served, to live as he lived, and to love as he loved. ಆತನ ಜೀವನ ಮಾಡಿದಾಗೆ ಮಾಡುವಂತಹದ್ದು, ಆತನ ಮಾತನಾಡಿದಾಗೆ ಮಾಡುವಂತಹದ್ದು ಎಲ್ಲಾ ಕಾರ್ಯಗಳಿಗೂ ಸಹ ಮೂಲ ಆದ ಕ್ರಿಸ್ತನು ತಾನೇ ನಮ್ಮ ಜೀವಿತದಲ್ಲಿ ಆತನಾಗಿದ್ದಾನೆ. It's clear that we can offer our worship to the Lord Jesus Christ, but the desire for answers to prayer come from the Father rather than from the Son, and certainly not from the Holy Spirit. ನಾವು ನಿಜವಾಗಿ ಸಹ ಆರಾಧಿಸಬಹುದು, ಆದ್ರೆ ನಾವು ಪ್ರಾರ್ಥನೆ ಮಾಡುವಾಗ ನಾವು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಮಾಡುವಾಗ ಅದು ಆತನ ಮುಖಾಂತರ ತಂದೆಯ ಮುಖಾಂತರವಾಗಿ ಆ ಉತ್ತರಗಳು ನಮಗೆ ಬರುವಂತದ್ದಾಗಿದೆ. The word Father is filled with words of importance to us to grasp who this person is, and the more I get to know him through the Lord Jesus Christ, the more my prayer will reflect the life of the Lord Jesus. ತಂದೆ ಎಂಬಂತ ಒಂದು ಪದ ಪ್ರಯೋಗ ಅಲ್ಲಿ ಬಹಳವಾದಂತಹ ಒಂದು ಬಾಂಧವ್ಯವನ್ನು ಕುರಿತಂತದ್ದಾಗಿದೆ. ಅದು ಹೆಚ್ಚಾಗಿ ನಾವು ಉಪಯೋಗಿಸ್ತಾ ಯೇಸು ಕ್ರಿಸ್ತನ ಆ ಒಂದು ಸ್ವಾರೂಪ್ಯವನ್ನು ನಾವು ತಿಳ್ಕೊಳ್ಳುವಂತರಾಗಿದ್ದೇವೆ. You will remember at the end of this prayer, the Lord Jesus said, I know the Father. I have known the Father. And he states that as being the culmination of his life and ministry as the God-man. ಮತ್ತು ಆತನು ಈ ಒಂದು ಅಧ್ಯಾಯದ ಕಡೆ ಭಾಗಕ್ಕೆ ಬಂದಾಗ ನಾನು ನನ್ನ ತಂದೆಯನ್ನು ತಿಳಿದಿದ್ದೇನೆ ಎಂಬುದಾಗಿ ಆತನು ಹೇಳುವಾಗ ಆತನ ಸೇವೆಯ ಕಾರ್ಯಗಳಲ್ಲಿ ಇದ್ದಂತಹ ಆ ಒಂದು ಅಪರಿಮಿತವಾದಂತಹ ಶಕ್ತಿ ಆತನಿಂದ ಬಂದಂತೆ ಎಂಬುದಾಗಿ ತಿಳಿಸುವಂತದ್ದಾಗಿದೆ. In verse 8, we have the next occasion in which the Lord Jesus uses this formula. ಅಲ್ಲಿ ಮತ್ತೆ 8ನೇ ವಚನಕ್ಕೆ ಬಂದ್ರೆ ಆ ಒಂದು ಸೂತ್ರವನ್ನು ಮತ್ತೆ ಆತನು ಉಪಯೋಗಿಸಿದ್ದಾಗಿ ಅಲ್ಲಿ ಓದುವಂತರಾಗಿದ್ದೇವೆ. Again, you see this formula. I have given to them the words which you have given me. ಹೇಗೆಂದ್ರೆ ನೀನು ನನಗೆ ಕೊಟ್ಟ ಮಾತುಗಳನ್ನು ನಾನು ಇವರಿಗೆ ಕೊಟ್ಟಿದ್ದೇನೆ. You see this again in verse 14. ಮತ್ತೆ ಅದೇ ಒಂದು ಪದ ಪ್ರಯೋಗವನ್ನು 14ನೇ ವಚನದಲ್ಲಿ ಓದುವಂತರಾಗಿದ್ದೇವೆ. I have given them your words and the world has hated them. ಮತ್ತು ಲೋಕದಲ್ಲಿ ಮಾತುಗಳನ್ನು ಆಡುತ್ತೇನೆ, ನಾನು ನಿನ್ನ ವಾಕ್ಯವನ್ನು ಇವರಿಗೆ ಕೊಟ್ಟಿದ್ದೇನೆ, ನಾನು ಲೋಕದವನಲ್ಲದೆ ಇರುವ ಪ್ರಕಾರ ಇವರು ಸಹ ಲೋಕದವರಲ್ಲ ಎಂಬುದಾಗಿ We ನೋಡ್ತೇವೆ. have our call by the Lord Jesus Christ to take the words of the Scripture, the words of the Father and the Son to the world around us. ಬೇರೆ ದೇವರು ನಮ್ಮನ್ನು ಕರೆದಿದ್ದಾನೆ ಯಾಕೆ ಎಂಬುದಾಗಿ ಹೇಳಿದ್ರೆ ಆತನ ದೇವರ ವಾಕ್ಯವನ್ನು ಮತ್ತು ಆತನ ಮಾತುಗಳನ್ನು ಲೋಕಕ್ಕೆ ತೆಗೆದುಕೊಂಡು ಹೋಗಿ ಸಾರುವುದಕ್ಕೋಸ್ಕರವಾಗಿ. There are many other things that we might give, but if we're going to do the work that the Lord Jesus has called us to do, we should give the Word of God to those around us day by day in our ministry. ಮತ್ತು ನಾವು ಅನೇಕ ಕಾರ್ಯಗಳನ್ನು ಮಾಡಬಹುದು, ಎಲ್ಲಕ್ಕಿಂತಲೂ ಮಿಗಿಲಾದಂತಹ ಕಾರ್ಯ ಎಂಬುದಾಗಿ ಹೇಳಿದ್ರೆ ಆತನ ನಮ್ಮನ್ನು ಕರೆದಂತಹ ಒಂದು ಉದ್ದೇಶ ಆತನ ವಾಕ್ಯವನ್ನು ನಾವು ತಿಳಿಸುವಂತವರು ನಾವು ಆಗಿರಬೇಕು. How did the Lord Jesus Christ do that? ಯಾವ ರೀತಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈ ಕಾರ್ಯವನ್ನು ಮಾಡಿ To ಪೂರೈಸಿದನು? the best of our understanding, he memorized a great deal
of the Old Testament and gave his own words as the authority from his Father. ಮತ್ತು ಯಾವ ರೀತಿ ಇದನ್ನು ಮಾಡಿದನು ಎಂಬುದಾಗಿ ಹೇಳಿದರೆ ಹಳೆ ಒಡಂಬಡಿಕೆ ಧರ್ಮಶಾಸ್ತ್ರವನ್ನು ಆತನು ಬಾಯ್ಪಾಠ ಮಾಡಿದನು. ಆ ಒಂದು ಸಮಯಕ್ಕೆ ಸಂದರ್ಭಕ್ಕೆ ತಕ್ಕಂತೆ ರೀತಿಯಲ್ಲಿ ಆ ಒಂದು ತನ್ನದೇ ವಾಕ್ಯದ ಪಾದಿಯಲ್ಲಿ ಅದನ್ನು ಪ್ರಕಟ ಮಾಡುತ್ತಾ ಬಂದನು. Some of us are far more interested in what other things we might give. ಆದರೆ ಪ್ರಾಯಶಃ ಅನೇಕ ಕಡೆ ನಾವು ನೆನೆಸುವಂತರಾಗಿದೆ, ಬೇರೆಯವರು ನನ್ನ ಕುರಿತಾಗಿ ಏನು ಆಲೋಚನೆ ಮಾಡ್ತಾರೆ ಎಂಬುದಾಗಿ How much money did we give to those serving the Lord? ಅಲ್ಲಿ ಸೇವೆ ಮಾಡ್ತೇವೆ ಅಂತವರಿಗೆ ನಾವು ಎಷ್ಟು ಹಣ ಕೊಡಲಿ ಎಂಬುದಾಗಿ ಆಲೋಚಿಸ್ತೇವೆ. How much time have we given in order that the Lord's work would prosper? ಆತನ ಒಂದು ಸೇವಾ ಕಾರ್ಯಗಳು ಮುಂದುವರಿಯುವಾಗ ನಾವು ಎಷ್ಟು ಸಮಯ ಕೊಡಬೇಕೆಂಬುದಾಗಿ ಆಲೋಚಿಸ್ತೇವೆ. Have we used our gifts and abilities for the blessing of the church and the glory of the Lord Jesus Christ? ಕರ್ತನ ಮಹಿಮೆಗೋಸ್ಕರವಾಗಿ ಸಭೆ ಏಳಿಗೆಗೋಸ್ಕರವಾಗಿ ಆತ ನಮಗೆ ಕೊಟ್ಟಿರುವಂತಹ ಆತ್ಮಿಕವಾದಂತಹ ವರಗಳನ್ನು ನಾವು ಅದಕ್ಕೋಸ್ಕರ ಉಪಯೋಗಿಸ್ತಾ ಇದ್ದೇವೆ. Is there any person greater than the one our Lord Jesus Christ, whom we should talk about when we talk to each other? ನಾವು ಒಬ್ಬರಿಗೊಬ್ಬರು ಮಾತನಾಡುವಂತಹ ಸಮಯದಲ್ಲಿ ಯೇಸು ಕ್ರಿಸ್ತನ ಕುರಿತಕ್ಕಿಂತಲೂ ಹೆಚ್ಚಾದ ಮಿಗಿಲಾದ ವ್ಯಕ್ತಿ ಯಾರಾದರೂ ಇದ್ದಾರೋ? Too often we leave a meeting like this, and if you stand out there, you hear people talk politics. They talk the family, they talk about the weather, but you don't hear them talk about the Lord. ಅನೇಕ ಬಾರಿ ನಾವು ಕೂಟದಿಂದ ಹೊರಗಡೆ ಹೋದ ಮೇಲೆ ಯೇಸು ಕ್ರಿಸ್ತನ ಮಾತನ್ನು ಬಿಟ್ಟವರಾಗಿ ನಾವು ರಾಜಕೀಯದಂತಹ ವಿಷಯ, ಮನೆಯ ವ್ಯವಹಾರ ಎಲ್ಲ ಬೇರೆ ಕೆಲಸಕ್ಕೆ ಬಾರದಂತಹ ಸಂಗತಿಗಳನ್ನ ನಾವು ಮಾತನಾಡುವಂತರಾಗಿದ್ದೇವೆ. I was in South Africa a few years ago. ಪ್ರಿಯ ಸಹೋದರ, ಸೌತ್ ಆಫ್ರಿಕಾದಲ್ಲಿ ಕೆಲವು ವರ್ಷಗಳ ಹಿಂದೆ ಇದ್ದರು. And I had a wonderful opportunity of ministry to a large assembly. ಅಲ್ಲಿಂದ ಒಂದು ದೊಡ್ಡ ಸಭೆಯಲ್ಲಿ ಅಲ್ಲಿ ಸೇವೆ ಅಲ್ಲಿ ವಾಕ್ಯವನ್ನು ಕೊಡುವಂತಹ ಒಂದು ಅವಕಾಶ ಅಲ್ಲಿ ಸಿಕ್ಕಿತು. And so after the meeting, I thought we were going to have the opportunity to talk to the folks. ಅಲ್ಲಿದ್ದಂತಹ ಕೂಟಗಳಾದ ಮೇಲೆ ಅಲ್ಲಿದ್ದಂತಹ ವಿಶ್ವಾಸಗಳ ಜೊತೆ ಮಾತನಾಡುವಂತಹ ಒಂದು ಸಮಯ ಸಿಕ್ಕಿತು ಎಂಬುದಾಗಿ ಸಂತೋಷವಾಯಿತು. A man with a big house invited me to come to the house after the meeting, together with a number of other people from the assembly. ಆ ಸಭೆಯಿಂದ ಕೆಲವು ಸಹೋದರಗಳ ಜೊತೆಯಲ್ಲಿ ಒಬ್ಬರು ಅಲ್ಲಿನ ಸಭೆಯ ಸಹೋದರರು ಆ ಊಟಕ್ಕೋಸ್ಕರವಾಗಿ ಅವರು ಆಹ್ವಾನ ಮಾಡಿದರು. And we sat around in this large room in the living room. And we talked about the weather, we talked about sports, we talked about the family, we talked about many things, and nobody said a word about what they had heard from the Word of God. ಅಲ್ಲಿ ಆ ಒಂದು ಮನೆಗೆ ಊಟಕ್ಕೆ ಹೋದಂತಹ ಮನೆಯಲ್ಲಿ ದೊಡ್ಡದಾದಂತಹ ಮನೆ, ಅನೇಕ ಸಹೋದರ ವಿಶ್ವಾಸಗಳಿದ್ದಾರೆ. ಆದ್ರೆ ಅಲ್ಲಿ ಚರ್ಚೆ ಮಾಡಿದಂಥದ್ದು ಬರೇ ರಾಜಕೀಯದ ಕುರಿತಾದಂಥದ್ದು, ಕ್ರೀಡೆಯ ಕುರಿತಾದಂಥದ್ದು, ಅಲ್ಲಿ ವಾತಾವರಣ ಕುರಿತಾದಂಥದ್ದು, ಆದ್ರೆ ವಾಕ್ಯವನ್ನು ಕೇಳಿದಂತಹ ಯೇಸು ಕ್ರಿಸ್ತನ ಕುರಿತಾದಂತಹ ಯಾವ ಮಾತು ಸಹ ಅಲ್ಲಿ ಬರಲಿಲ್ಲ. And so after we had these conversations, ಎಲ್ಲ ಸಂಭಾಷಣೆಯಲ್ಲಿ ಮುಗಿದ ಮೇಲೆ, and there was a little pause in the discussion, ಆ ಒಂದು ಎಲ್ಲ ಸಂಭಾಷಣೆಗಳು ಆದಂತ ಸಮಯದಲ್ಲಿ ಒಂದು ಕ್ಷಣ ಮೌನವಾಯಿತು. and I said to them, ಆಗ ಪ್ರಿಯ ಸಹೋದರ ಹೇಳಿದರು, let's talk about the Lord. ನಾ ಕ್ರಿಸ್ತನ ಕುರಿತಾಗಿ ಮಾತನಾಡೋಣ ಎಂಬುದಾಗಿ ಪ್ರಿಯ ಸಹೋದರ ಹೇಳಿದರು. And it was as quiet as it is here. ಈಗ ಯಾವ ರೀತಿಯಲ್ಲಿ ಮೌನವಾಗಿದೆ ಅದೇ ರೀತಿಯ ಮೌನ ಅಲ್ಲಿ ಆ ಮನೆಯಲ್ಲಿ ಆವರಿಸಿತು. How can we walk out of a meeting when we heard about the Lord, about the Father, about the grace and blessing of God, and then immediately talk about sports or politics or difficulty things we've seen in the newspaper? ನಾವು ಈ ರೀತಿಯಲ್ಲಿ ಕೂಡಿ ಬಂದಂತಹ ಸಮಯದಲ್ಲಿ ಯೇಸು ಕ್ರಿಸ್ತನ ಕುರಿತಾದಂತಹ ವಾಕ್ಯವನ್ನು ಕೇಳಿದ್ದೇವೆ, ದೇವರ ಕುರಿತಾದಂತಹ ವಾಕ್ಯ ಕೇಳಿದ್ದೇವೆ, ಆತನ ಕೃಪೆಯನ್ನು, ಆತನ ಸುವರ್ಣಗಳ ಕುರಿತಾದಂತಹ ಎಲ್ಲಾ ಸಂಗತಿಗಳನ್ನು ಕೇಳಿದ ಮೇಲೆ ಈ ಒಂದು ಕೂಟದಿಂದ ಹೊರಗಡೆ ಹೋಗ್ತಿದ್ದಾಗೆ ಹೇಗೆ ತಾನೇ ಅಂತ ಮರೆತು ಬಿಟ್ಟು ರಾಜಕೀಯ, ಕ್ರೀಡೆ, ವಾತಾವರಣ ಇದರ ಕುರಿತಾಗಿ ಮಾತನಾಡಲಿಕ್ಕೆ ಸಾಧ್ಯ? Have you given the word of God to your neighbor? ಪ್ರಿಯ, ನಿನ್ನ ನೆರೆಯವರಿಗೆ ನಿನ್ನ ದೇವರ ವಾಕ್ಯದ ಸಂದೇಶವನ್ನು ನೀನು ಕೊಟ್ಟಿದೆಯೋ? Have you given the word of God to your friends? ನಿನ್ನ ಸ್ನೇಹಿತರಿಗೆ ನಿನ್ನ ದೇವರ ವಾಕ್ಯದ ಸಂಗತಿಯನ್ನು ಕೊಟ್ಟಿದೆಯೋ? You man, have you given the word of God to your family? ನಿನ್ನ ಒಂದು ಕುಟುಂಬಕ್ಕೆ ದೇವರ ವಾಕ್ಯದ ಸಂಗತಿಯನ್ನು ತಿಳಿಸಿದೆಯೋ? The Lord Jesus gave the word of God to his disciples and to those who listen to him. ಆತನ ಶಿಷ್ಯರಿಗೂ ಮತ್ತು ಆತನನ್ನು ಕೇಳಿಸಿಕೊಟ್ಟಂತಹ ಜನರಿಗೂ ಆತನ ದೇವರ ವಾಕ್ಯದ ಸಂದೇಶವನ್ನು ಆತನು ಕೊಟ್ಟನು. It should be a natural, a spontaneous thing to talk about the Lord Jesus Christ day after day after day. ನಮ್ಮ ದೈನಂದಿನ ಜೀವಿತದಲ್ಲಿ ಅದು ಸ್ವಭಾವಾನುಸಾರವಾಗಿ ಯೇಸು ಕ್ರಿಸ್ತನ ಕುರಿತಾದಂತಹ ಸಂಗತಿಗಳು ನಮ್ಮ ಬಾಯಿಗಳಲ್ಲಿ ಅದು ಹೊರಟು ಬರಬೇಕು. We should go to our neighbor and say, I learned something from the Bible today. I want to share it with you. ಅಲ್ಲಿ ನಮ್ಮ ಜೊತೆಯವರಿಗೆ ಹೋಗಿ ನಾನು ದೇವರ ವಾಕ್ಯದಿಂದ ಈ ಸಂಗತಿ ಕ್ರಿಸ್ತನ ಕುರಿತಾಗಿ ತಿಳಿಸಿದ್ದೇನೆ, ಕಲಿತುಕೊಂಡಿದ್ದೇನೆ, ನಾನು ಅದನ್ನ ಮಳೆಯಲ್ಲಿ ಹಂಚಿಕೊಳ್ಳುತ್ತೇನೆ ಎಂಬುದಾಗಿ ಅದು ಅಭ್ಯಾಸ ಬಲವಾಗಿ ಅದು ಬರಬೇಕು. You need to go to your neighbor with a little box of cookies or something like that and take it over to them and say, you know, I read something wonderful in the Bible today. I want to tell you about him. ನಿನ್ನ ನೆರೆಯವರ ಮನೆಗೆ ಹೋಗಿ ಒಂದು ಬಾಕ್ಸಿನ ಬಿಸ್ಕೆಟ್ಗಳನ್ನು ತೆಗೆದುಕೊಂಡು ಹೋಗಿ ಅವರಿಗೆ ಕೊಟ್ಟು, ನಾನು ಈ ದಿನ ಯೇಸು ಕ್ರಿಸ್ತನ ಕುರಿತಂತ ಸಂಗತಿ ನಾನು ಈಗ ಕಲ್ತಿದ್ದೇನೆ, ನಾನು ಅದನ್ನು ನಿನ್ನ ಮಳೆಯಲ್ಲಿ ಹಂಚಿಕೊಳ್ತೇನೆ ಎಂಬುದಾಗಿ ನೀವು ಹೋಗಬೇಕು. The Lord Jesus said
to the Father, and in the presence of his disciples, I have given them your word. ನಿನ್ನ ವಾಕ್ಯವನ್ನು ನಾನು ಅವರಿಗೆ ಕೊಟ್ಟಿದ್ದೇನೆ ಎಂಬುದಾಗಿ ಶಿಷ್ಯರ ಸಮ್ಮುಖದಲ್ಲಿಯೂ ಅಲ್ಲಿದ್ದಂತ ಎನೆ ಬಂದಂತ ಸಮ್ಮುಖದಲ್ಲಿಯೂ ಆ ಒಂದು ಸಂಗತಿಗಳನ್ನು ತಂದೆಗೆ ಆತನು If we ಹೇಳಿದನು. don't know the word, how can we give the word to them? ನಾವು ದೇವರ ವಾಕ್ಯವು ನಾವು ಕಲಿಯದೆ ಹೋದ್ರೆ ಹೇಗೆ ತಾನೇ ದೇವರ ವಾಕ್ಯವನ್ನು ಇತರರಿಗೆ ಕೊಡಲಿಕ್ಕೆ ಸಾಧ್ಯ? We can talk about sports and politics and the family, but if we don't know the word of God, we cannot share it. ನಾವು ರಾಜಕೀಯ ಕುರಿತಾಗಿ ಕ್ರೀಡೆಗಳ ಕುರಿತಾಗಿ ಮಾತನಾಡಬಹುದು, ಆದ್ರೆ ದೇವರ ವಾಕ್ಯವನ್ನು ನಾವು ಕಲಿತುಕೊಳ್ಳದೆ ನಾವು ಬೇರೆಯವರಿಗೆ ಹೇಳಲಿಕ್ಕೆ ಅದು ಸಾಧ್ಯವಿಲ್ಲ. Even in the midst of his temptation, the Lord Jesus quoted from Deuteronomy. It is written 3 times. ಆತನು ಯೇಸು ಕ್ರಿಸ್ತನ ಶೋಧನೆಗೊಳಗಾದಂತ ಸಮಯದಲ್ಲೂ ಸಹ ದೇವರ ವಾಕ್ಯವನ್ನು ಉಪಯೋಗಿಸಿ ಧರ್ಮಶಾಸ್ತ್ರದಲ್ಲಿ ಬರೆಯಲ್ಪಟ್ಟಂತ ಆ ಸಂಗತಿಯನ್ನು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಎಂಬುದಾಗಿ ಆತನು ಹೇಳಿದನು. How many verses had you memorized in Deuteronomy? ಆ ಧರ್ಮೋಪದೇಶ ಕಾಂಡದಲ್ಲಿ ಎಷ್ಟು ವಚನಗಳನ್ನು ನೀವು ಬಾಯ್ಪಾಠ ಮಾಡಿದ್ದೀರಿ? And you have other verses in a storehouse so that you can answer questions and share the truths of the Word of God. ಅದನ್ನು ಗ್ರಾಣದಲ್ಲಿ ಉಪಾಧಿಯಲ್ಲಿ ನೀವು ಆ ದೇವರ ಬಾಯ್ಪಾಠಗಳನ್ನು ವಚನಗಳನ್ನು ಬಾಯ್ಪಾಠ ಮಾಡಿ ಅದನ್ನು ಸಮಯಕ್ಕೆ ತಕ್ಕಂತೆ ಅದನ್ನು ಉಪಯೋಗಿಸಬಹುದು. And the Lord Jesus Christ says, I have given them your word. ನಿನ್ನ ವಾಕ್ಯವನ್ನು ನಾನು ಅವರಿಗೆ ಕೊಟ್ಟಿದ್ದೇನೆ ಎಂಬುದಾಗಿ ಯೇಸು ಕ್ರಿಸ್ತನು ತಂದೆಗೆ ಹೇಳಿದನು. If you put me in the grave when I die, you can put on my stone. He gave them the word of God. ಪ್ರಾಯಶಃ ಆತನ ಸಮಾಧಿಯಲ್ಲಿ ಹಾಕಿ ಆತನ ಸಮಾಧಿಯ ಕಲ್ಲಿನ ಮೇಲೆ ನೀನು ಅವರನ್ನು ಕೊಟ್ಟದ್ದನ್ನು ನಾನು ಅವರಿಗೆ ಕೊಟ್ಟಿದ್ದೇನೆ ಎಂಬುದಾಗಿ ಆ ಶಿಲಾಶಾಸನದ ಮೇಲೆ ಇದನ್ನು ಬರೆಯಬಹುದು. I'm not here to tell you stories. ಇಲ್ಲಿ ಕಥೆಗಳನ್ನು ಹೇಳಿಕೆ ನಾನು ಬಂದಿಲ್ಲ. I'm not here to give you many illustrations. ಇಲ್ಲಿ ಯಾವ ರೀತಿ ಕಥೆಗಳನ್ನು ಹೇಳಿಕೆ ನಾನು ಬಂದಿಲ್ಲ. I want you to know what the Bible says. ಅದು ದೇವರ ವಾಕ್ಯ ಏನು ಹೇಳ್ತದೆ ಅದನ್ನು ಸಂಗತಿಗಳನ್ನು ಹೇಳಿಕೆ ನಾನು ಬಂದಿದ್ದೇನೆ. And so the Lord Jesus said, I have given them your word. ನಿನ್ನ ವಾಕ್ಯವನ್ನು ನಾನು ಅವರಿಗೆ ಕೊಟ್ಟಿದ್ದೇನೆ ಎಂಬುದಾಗಿ ಅಲ್ಲಿ ಯೇಸು ಕ್ರಿಸ್ತನು ಹೇಳಿದನು. In verse 12, we have the next time in which this formula is used. ಅಲ್ಲಿ 12ನೇ ವಚನದಲ್ಲಿ ಮತ್ತೆ ಆ ಒಂದು ಪದ ಪ್ರಯೋಗ ಉಪಯೋಗಿಸಲ್ಪಟ್ಟದಾಗಿ ಓದುವಂತರಾಗಿದೆ ಅದೇ ಸೂತ್ರ. While I was with them in the world, I kept them in your name. Those that you gave me, I have kept. ನಾನು ಇವರ ಸಂಗಡ ಇದ್ದಾಗ ನೀನು ನನಗೆ ಕೊಟ್ಟಿರುವ ನಿನ್ನ ಹೆಸರಿನಲ್ಲಿ ಇವರನ್ನು ಕಾಯುತ್ತಾ ಬಂದೆನು, ಇವರನ್ನು ಕಾಪಾಡಿದೆನು. Here the Lord Jesus is reminding his Father that he has given him 12 men and he had kept them all during his life and ministry. ಇಲ್ಲಿ ಯೇಸು ಕ್ರಿಸ್ತನು ತಂದೆಗೆ ಹೇಳ್ತಿರುವಂತ ಮಾತು, ನೀನು 12 ಜನ ಶಿಷ್ಯರು ನನಗೆ ಕೊಟ್ಟು ನಾನು ಅವರನ್ನು ಕಾಪಾಡಿದ್ದೇನೆ, ಅವರನ್ನು ಜೋಪಾನ ಮಾಡಿದ್ದೇನೆ ಎಂಬುದಾಗಿ ಹೇಳುವಂತ ಮಾತನ್ನು ಇಲ್ಲಿ ನಾವು ನೋಡುವಂತರಾಗಿದ್ದೇವೆ. I hope that God has given you some children or some young people to pour your life into. ಆದ್ರೆ ಪ್ರಾಯಶಃ ನಾನು ನೆನೆಸ್ತೇನೆ, ನಿಮಗೆ ದೇವರು ಮಕ್ಕಳನ್ನು ಕೊಟ್ಟಿದ್ದಾನೆ, ಕೆಲವು ಮನೆಯಲ್ಲಿ ಕೆಲವು ಜನರು ನಿಮಗೆ ಕೊಟ್ಟಿದ್ದಾನೆ. Your children are one of the greatest responsibilities and stewardship that you have, to give them the Word of God and to bring them to a gracious understanding of their need of salvation. ನಿಮಗೆ ಕೊಟ್ಟಿರುವಂತಹ ಮಕ್ಕಳ ಮೇಲೆ ನಿಮ್ಮ ದೊಡ್ಡದಾದ ಮಾತ್ರವಂತ ಜವಾಬ್ದಾರಿ ಇದೆ. ಮನೆ ವಾರ್ತೆಯವನಾಗಿ ನೀವು ನಿಮ್ಮ ನಂಬಿಕಸ್ಥಿಕನಾಗಿ ಅವ್ರನ್ನ ರಕ್ಷಣೆ ಮಾರ್ಗಕ್ಕೆ ತಿರುವಂತಹದಂತ ಮಾತ್ರವಾದಂತಹ ಜವಾಬ್ದಾರಿ ಅದು ನಿನ್ನ ಮೇಲೆ ಇದೆ. And what the Lord Jesus does in this prayer is amazing. It's as though he picks up those 12 men and he says to the Father, you take care of them. One is lost, and that is Judas, the son of perdition. ಇಲ್ಲಿ ಆತನ ಪ್ರಾರ್ಥನೆ ಮಾಡುವಂತ ಸಮಯದಲ್ಲಿ ಕರ್ತನೇ ನೀನು 12 ಜನ ನನಗೆ ಕೊಟ್ಟೆ, ನೀನು ಅವರನ್ನು ಜೋಪಾನ ಮಾಡು, ಆದ್ರೆ ಒಬ್ಬನಿಗೆ ತಪ್ಪಿ ಹೋಗಿದ್ದಾನೆ ಎಂಬುದಾಗಿ ಪ್ರಾರ್ಥನೆ ಮಾಡುವುದನ್ನು ಓದುವಂತರಾಗಿದ್ದೇವೆ. My wife and I have sat with young couples around the world and talked to them over a meal about their children who do not know Christ. ಅಲ್ಲಿ ಪ್ರಿಯ ಸಹೋದರ ಮತ್ತು ಅವರ ಪತ್ನಿಯವರು ಲೋಕದ ಅನೇಕ ದೇಶಗಳ ಕಾಂಟ್ಯಾಕ್ಟ್ ನಲ್ಲಿ ಅವರು ಕುಟುಂಬಸ್ಥರಿಗೆ ಪ್ರಾರ್ಥನೆ ಜೊತೆ ಸಂಭಾಷಣೆ ಮಾಡುವಂತಹ ಸಮಯದಲ್ಲಿ ಅವರ ಜವಾಬ್ದಾರಿ ಮಕ್ಕಳ ಮೇಲೆ ಇರುವಂತಹ ಜವಾಬ್ದಾರಿ ಕುರಿತಾಗಿ ಅವರು ಹಂಚಿಕೊಳ್ಳುವಂತರಾಗಿದ್ದಾರೆ. It is one of the saddest aspects of the ministry God has given us, of seeking to visit and encourage missionaries around the world. ಮತ್ತು ಲೋಕದಾದ್ಯಂತ ಅನೇಕ ಮಿಷನರಿಗಳಿಗೆ ಹೋಗಿ ಅವರಿಗೆ ಪ್ರೋತ್ಸಾಹ ಮಾಡುವಂತದ್ದು ದೇವರು ಕೊಟ್ಟಿರುವಂತಹ ಮಾತ್ರವಾದಂತಹ ಸೇವೆ ಪ್ರಿಯ ಸಹೋದರಿಗೆ ಅದಾಗಿದೆ. There are many who profess to know the Lord Jesus and called to ministry, and they have ministered to many others, but they have lost their children. ಆದರೆ ಅನೇಕರು ಸೇವೆಗೆ ಕರೆಯಲ್ಪಟ್ಟಿದ್ದಾರೆ, ಸೇವೆಗೆ ಬಂದ ಮೇಲೆ ಅನೇಕರು ತಮ್ಮ ಮಕ್ಕಳನ್ನು ಕಳ್ಕೊಂಡಿದ್ದಾರೆ. The first responsibility of the evangelist is to pour her life into the lives of their children. ಒಬ್ಬ ಸೇವಕನ ಒಬ್ಬ ಮಾತ್ರವಾದಂತಹ ಒಂದು ಜವಾಬ್ದಾರಿ ಕರ್ತವ್ಯ ಎಂಬುದಾಗಿ ಹೇಳಿದರೆ ಅವರಿಗೆ ಕೊಟ್ಟಂತ ಮಕ್ಕಳಲ್ಲಿ ಆ ಒಂದು ಸಂಗತಿಗಳನ್ನು ಸ್ವಾರ್ಥದ ಸಂಗತಿಗಳನ್ನು ಹಾಕುವಂತದ್ದೇ. I have said hundreds of times in meetings like this, if my children were not walking with the Lord, I would not be here. ಆದರೆ ಪ್ರಾಯಶಃ ಪ್ರಿಯ ಸಹೋದರ ಅನೇಕ ಬಾರಿ ಹೇಳುವಂತರಾಗಿದ್ದಾರೆ, ನನ್ನ ಮಕ್ಕಳು ಈ ರೀತಿಯಾಗಿ ಹೊರಟು ಹೋಗಿದ್ದಾರೆ, ನಾನು ಈ ರೀತಿಯಾಗಿ ನಿಂತುಕೊಂಡು ಹೇಳ್ತಾ ಇರಲಿಲ್ಲ ಎಂಬುದಾಗಿ. And so the Lord Jesus Christ describes his stewardship of 12 men. It doesn't say, I lost one. He said, one is lost, the son of perdition.
ಅಲ್ಲಿ ಇಲ್ಲಿಗೆ ಸಂಗತಿಗಳನ್ನು ಹೇಳುವಾಗ ನೀನು 12 ಜನ ನನಗೆ ಕೊಟ್ಟೆ, ಮತ್ತೊಬ್ಬನು ಅಲ್ಲಿ ಆತನು ನೇಮಿಸಿದಂತಹ ಸ್ಥಳಕ್ಕೆ ಹೋದನು ಎಂಬುದಾಗಿ ಹೇಳುವುದನ್ನು ಅಲ್ಲಿ ನಾವು ನೋಡುತ್ತಾರೆ. Does God not give us specific qualifications for elders, for deacons, for the Lord's servants, so that the life that I live is consistent with the life my children live? ಅಲ್ಲಿ ಸಭಾ ಹಿರಿಯರಾಗಿರ್ಬೋದು, ಸೇವಕರಾಗಿರ್ಬೋದು, ಎವಾಂಜಲಿಸ್ಟ್ ಆಗಿರ್ಬೋದು, ಆತನು ಕೊಟ್ಟಂತ ಆ ಒಂದು ಸೇವೆ ಜವಾಬ್ದಾರಿ ನಾವು ಅದನ್ನು ನಿಷ್ಠೆಯಿಂದ ಪರಿಪಾಲಿಸಲಿಕ್ಕೆ ಪ್ರಯತ್ನ ಮಾಡೋಣ. And so the Lord Jesus said, I have kept them. ಇಲ್ಲಿ ಯೇಸು ಕ್ರಿಸ್ತನು ಹೇಳುವಂತ ಮಾತು, ನಾನು ಅವರನ್ನು ಕಾಪಾಡಿದ್ದೇನೆ. He kept them through his ministry, through his miracles, through the word of God. ದೇವರ ವಾಕ್ಯದಲ್ಲಿಯೋ ಆತನ ಸೂಚಕ ಕಾರ್ಯದಲ್ಲಿಯೋ ಆತನ ಅದ್ಭುತ ಕಾರ್ಯಗಳಲ್ಲಿಯೋ ಅವರನ್ನು ಪರಿಪಾಲಿಸಿದನು. And if a man calls to be an elder, he should have believing children and he should have his family under his control. ಅಲ್ಲಿ ಒಬ್ಬನು ಸಭಾ ಹಿರಿಯತನಕ್ಕೆ ಸೇವೆಗೆ ಕರೆಯಲ್ಪಟ್ಟರೆ ಆತನ ಮಕ್ಕಳು ನಂಬಿದಂತವರು ಆಗಿರಬೇಕು ಮತ್ತು ಆತನ ಕುಟುಂಬದ ಮೇಲೆ ನಿಯಂತ್ರಣ ಹೊಂದಿದಂತವನು ಆತನಾಗಿರಬೇಕು. In verse 18 we have the next time in which the Lord Jesus uses this same formula. Yes, that's right. 18ನೇ ವಚನ ಮತ್ತೆ ಅದೇ ಸೂತ್ರವನ್ನು ನಾವು ನೋಡುವಂತರಾಗಿದ್ದೇವೆ. He said, as you have sent me into the world, so I have sent them into the world. ನೀನು ನನ್ನ ಲೋಕಕ್ಕೆ ಕಳಿಸಿಕೊಟ್ಟಂತೆ ನಾನು ಇವರನ್ನು ಲೋಕಕ್ಕೆ ಕಳಿಸಿಕೊಟ್ಟೆನು. What an amazing thing. The Lord Jesus looks back at the fact that the Father sent the Son to be the Savior of the world, as John tells us in his epistle. ಅಲ್ಲಿ ಯೋಹಾನನ ಪತ್ರಿಕೆಯಲ್ಲಿ ಬರೆಯುವಂತಹ ಸಮಯದಲ್ಲಿ ದೇವರು ಅದ್ಭುತವಾದ ಕಾರ್ಯ ಮಾಡಿದಂತ ಏಕಮಾತ್ರ ಕುಮಾರನನ್ನು ಲೋಕಕ್ಕೆ ಆತನು ಕಳಿಸಿಕೊಟ್ಟನು ಎಂಬುದಾಗಿ ಬರೆಯುವುದನ್ನು ನಾವು ನೋಡ್ತೇವೆ. And so the Lord Jesus reminds the Father and tells them that he was sent into the world and he in turn sent his disciples into the same world. ಆ ಸಂಗತಿಯನ್ನು ತಂದೆ ಬಳಿಯಲ್ಲಿ ಆತನು ಜ್ಞಾಪಕ ಮಾಡುವುದು ನೋಡುವಂತರಾಗಿದ್ದೇವೆ. ನೀನು ನನ್ನನ್ನು ಲೋಕಕ್ಕೆ ಕಳಿಸಿಕೊಟ್ಟಂತೆ ನಾನು ಇವರನ್ನು ಲೋಕಕ್ಕೆ ಕಳಿಸಿಕೊಟ್ಟೆನು ಎಂಬುದಾಗಿ ಹೇಳುವುದನ್ನು ನಾವು ನೋಡ್ತೇವೆ. It would take us an hour to figure out exactly what the Lord Jesus meant by saying that. ಮತ್ತು ಈ ಒಂದು ಮಾತುಗಳ ಅರ್ಥವೇನು ಎಂಬುದಾಗಿ ಹೇಳಿ ಸುಮಾರು 1 ಗಂಟೆ ಸಮಯ ನಮಗೆ ತೆಗೆದುಕೊಳ್ಳುವಂತದ್ದಾಗಿದೆ. But we can understand that we were sent by the Lord Jesus Christ to the same people. ಅಲ್ಲಿ ಯಾವ ರೀತಿಯಲ್ಲಿ ಆತನು ಕಳಿಸಿದನೋ ಅದೇ ರೀತಿಯಲ್ಲಿ ನಾವು ಯೇಸು ಕ್ರಿಸ್ತನು ನಮ್ಮನ್ನು ಕಳಿಸಿದ್ದಾನೆ ಎಂಬುದಾಗಿ ನಾವು ಅಲ್ಲಿ ಅರ್ಥ ಮಾಡಿಕೊಳ್ಳಬೇಕು. We are sent with the same message. The Lord Jesus preached himself and we preach Jesus Christ and him crucified. ನಾವು ಯಾವ ಸಂಗತಿಗಳನ್ನು ಯೇಸು ಕ್ರಿಸ್ತನು ಪ್ರಚಾರ ಮಾಡಿದ್ನೋ ಅದೇ ಒಂದು ಸಂಗತಿಗಳನ್ನು ಪ್ರಚಾರ ಮಾಡುವುದಕ್ಕಾಗಿ ಯೇಸು ಕ್ರಿಸ್ತನು ಶಿಲುಬೆಗೆ ಹಾಕಲ್ಪಟ್ಟನು ಎಂಬಂತಹ ಸಂಗತಿಯನ್ನು ಹೇಳುವುದಕ್ಕಾಗಿ ನಾವು ಆತನು ನಮ್ಮನ್ನು ಕರೆದಿದ್ದಾನೆ. The Lord Jesus said that if the world hates you, you'll know that he hated me before he hated you. ಲೋಕವು ನಿಮ್ಮನ್ನು ದ್ವೇಷಿಸುತ್ತಾದರೆ ಅದು ಮೊದಲು ನನ್ನನ್ನು ದ್ವೇಷ ಮಾಡಿತು, ಆದರೆ ನಿಮ್ಮನ್ನು ದ್ವೇಷ ಮಾಡ್ತದೆ ಎಂಬುದಾಗಿ ಆತನು ಹೇಳಿದನು. And so the same hate that belongs to the Lord Jesus Christ will be on our lives, even in land of India. ಮತ್ತು ನಮ್ಮ ಭಾರತ ದೇಶದಲ್ಲೂ ಸಹ ಯಾವ ರೀತಿಯಲ್ಲಿ ಲೋಕವು ಯೇಸು ಕ್ರಿಸ್ತನನ್ನು ದ್ವೇಷ ಮಾಡಿತೋ ಅದೇ ರೀತಿಯ ದ್ವೇಷಕ್ಕೆ ನಾವು ಒಳಗಾಗುವಂತರಾಗಿದ್ದೇವೆ. The increase in persecution in your country is a direct fulfillment of what the Lord Jesus Christ said even in the upper room. ಅಲ್ಲಿ ಆ ಅಂತಸ್ತಿನ ಕೋಣೆಯಲ್ಲಿ ಯಾವ ಸಂಗತಿಗಳನ್ನು ಹೇಳಿದನೋ ಅದೇ ಒಂದು ಸಂಗತಿಗಳನ್ನು ನೆರವೇರುವಂತಹ ಸಂಗತಿ ನೋಡುವಂತರಾಗಿದ್ದೇವೆ. ಯಾವಾಗ ಎಂಬುದಾಗಿ ಹೇಳಿದರೆ ಇಲ್ಲಿ ಹಿಂಸೆಯು ಪ್ರಾರಂಭವಾಗುವಂತಹ ಸಮಯದಲ್ಲಿ. But we are sent also with the same power that the Lord Jesus was, because he did his miracles and his sign, his words and his works in the power of the Holy Spirit. ಯಾವ ರೀತಿಯ ಶಕ್ತಿಯನ್ನು ಹೊಂದಿದವನಾಗಿ ಪರಿಶುದ್ಧಾತ್ಮನ ಶಕ್ತಿಯಿಂದ ಸೂಚಕ ಕಾರ್ಯಗಳನ್ನು ಅದ್ಭುತ ಕಾರ್ಯಗಳನ್ನು ಮಾಡುವಂತಹ ಶಕ್ತಿಯನ್ನು ಹೊಂದಿದವನಾಗಿ ಆತನು ಕಳಿಸಲ್ಪಟ್ಟನು. ಅದೇ ರೀತಿಯ ಶಕ್ತಿಯನ್ನು ಹೊಂದಿದವರಾಗಿ ಆತನು ನಮ್ಮನ್ನು ಸಹ ಆತನು ಕಳಿಸಿದ್ದಾನೆ. We should not be surprised if we are persecuted, because the Lord promised that to us. We pray that we don't have to go through those things, but the Lord Jesus never prayed that he wouldn't experience the persecution the Father had given him. ಮತ್ತು ಹಿಂಸೆಗೊಳಗಾದಂತಹ ಸಮಯದಲ್ಲಿ ಆಶ್ಚರ್ಯಪಡಬೇಡ, ಯಾಕೆಂದ್ರೆ ಹೇಳಿದರೆ ಈ ಒಂದು ಸಂಗತಿಗಳು ಆತನನ್ನು ಹಿಂಸೆಗೊಳಪಡಿಸಿದಂತಹ ಸಂಗತಿ ಆಗಾಯಿತು. ಆ ಒಂದು ಸಂಗತಿಗಳನ್ನು ನಾವು ದಾಟಿ ಹೋಗುವಂತರಾಗಿದ್ದೇವೆ. And now we come to the last one in verse 25. 25ನೇ ವಚನಕ್ಕೆ ಬಂದರೆ ಕಡೆಯ ಒಂದು ಸಂಗತಿಯಲ್ಲಿ ಸೂತ್ರವನ್ನು ನೋಡುವಂತರಾಗಿದ್ದೇವೆ. Oh, righteous Father, the world hath not known you, but I have known you. ನೀತಿ ಸ್ವರೂಪನಾದ ತಂದೆಯೇ, ಲೋಕವಂತೂ ನಿನ್ನನ್ನು ತಿಳಿಯಲಿಲ್ಲ, ಆದರೆ ನಾನು ನಿನ್ನನ್ನು ತಿಳಿದಿದ್ದೇನೆ. And so you see this formula repeated over and over again in this chapter. ಈ ಒಂದು ಅಧ್ಯಾಯದಲ್ಲಿ ಪದೇ ಪದೇ ಈ ರೀತಿಯಂತ ಸೂತ್ರ ಪುನರಾವರ್ತನೆ ಆದಂತಹ ಸಂಗತಿಯನ್ನು ನಾವು ಓದುವಂತರಾಗಿದ್ದೇವೆ. 7 or 8 times the Lord Jesus gives a defense of his stewardship that was given to him by the Father. ತಂದೆಯಿಂದ ಕೊಡಲ್ಪಟ್ಟಂತಹ ಮನೆ ವಾರ್ತನೆ ಆ ಸಂಗತಿಯನ್ನು ಜವಾಬ್ದಾರಿತವಾಗಿ ನಿರ್ವಹಿಸಿದಂತಹ ಸಂಗತಿಯನ್ನು 7-8 ಸಾರಿ ಈ ಒಂದು ಅಧ್ಯಾಯದಲ್ಲಿ ಪದೇ ಪದೇ ಆತನು ಪುನರುಚ್ಚರಿಸಿದಂತಹ ಸಂಗತಿಯನ್ನು ನೋಡುತ್ತೇವೆ. And you and I will have to give an account of ourselves to the Lord Jesus Christ. ಪ್ರಿಯರೇ, ನಾನು ಮತ್ತು ನೀನು ನಮ್ಮ ಕುರಿತಾದಂತಹ ಮನೆ ವಾರ್ತೆಯ ಲೆಕ್ಕವನ್ನು ಆತನಿಗೆ ಕೊಡಬೇಕಾಗಿದೆ. God has called all of us to be good stewards
of the manifold grace of God. ಒಳ್ಳೆ ಮನೆ ವಾರ್ತೆಯವರಾಗಿರುವುದಕ್ಕೋಸ್ಕರವಾಗಿ ಆತನು ನನ್ನನ್ನು ಮತ್ತು ನಿನ್ನನ್ನು ಆತನು ಕರೆದಿದ್ದಾನೆ. And one day between now and then, the Lord will call us to His presence and He will say, give an account of your stewardship. ಒಂದು ದಿನ ಈ ಲೋಕದ ಯಾತ್ರೆ ಮುಗಿದ ಮೇಲೆ ಆತನಲ್ಲಿ ನಮ್ಮನ್ನು ಆತನ ಸನ್ನಿಧಿಯಲ್ಲಿ ನಮ್ಮನ್ನು ಕೇಳುವಂತನಾಗಿದ್ದಾನೆ, ನಿನ್ನ ಮನೆ ವಾರ್ತೆಯ ಆ ಲೆಕ್ಕವನ್ನು ನನಗೆ ಕೊಡು ಎಂಬುದಾಗಿ. He's going to ask about what you did with the time that He gave you day after day to make known the unsearchable riches of Christ. ದೇವರ ಅಪರಿಮಿತವಾದಂತಹ ಆ ಒಂದು ಜ್ಞಾನವನ್ನು ಕೊಟ್ಟಿರುವಂತಹ ಸಂಗತಿಯನ್ನು ಪ್ರಕಟ ಮಾಡುವುದಕ್ಕಾಗಿ ನಿನಗೆ ಕೊಟ್ಟಂತಹ ಸಮಯವನ್ನು ನೀನು ಯಾವ ರೀತಿಯಲ್ಲಿ ನಿರ್ವಹಿಸಿದೆ ಎಂಬುದಾಗಿ ಲೆಕ್ಕವನ್ನು ಆತನು ಕೇಳುವಂತನಾಗಿದ್ದಾನೆ. How many of us have been called to give the word of God and to proclaim the gospel to those around us? ನಮ್ಮಲ್ಲಿ ಸುತ್ತಮುತ್ತಲಿರುವಂತವರಿಗೆ, ನಮ್ಮಲ್ಲಿ ಅನೇಕರಿಗೆ ಆತನು ಕರೆದಿದ್ದಾನೆ. ದೇವರ ವಾಕ್ಯ ಕೊಡುವುದಕ್ಕೂ ದೇವರ ಸುವಾರ್ತೆಯನ್ನು ಹೇಳುವುದಕ್ಕೂ ಆತನು ನಮ್ಮನ್ನು ಕರೆದಿದ್ದಾನೆ. I've been to the Gulf a dozen times. Yes, And sir. I can remind myself and remind many of them in the Gulf, God didn't call us to go into all the world and make money. ಅಲ್ಲಿ ಪ್ರಿಯ ಸಹೋದರ, ಗಲ್ಫ್ಗೆ ಅನೇಕ ಬಾರಿ ಅವರು ಹೋಗಿದ್ದಾರೆ. ಅವನು ಗಲ್ಫ್ನಲ್ಲಿ ಹೇಳುವಂತಹ ಸಮಯದಲ್ಲಿ ದೇವರು ನಮ್ಮನ್ನು ಯಥೇಚ್ಛವಾಗಿ ಹಣವನ್ನು ಮಾಡುವುದಕ್ಕಾಗಿ ಆತನು ನಮ್ಮನ್ನು ಕರೆಯಲಿಲ್ಲ ಎಂಬುದಾಗಿ ಪದೇ ಪದೇ ಗಲ್ಫ್ನಲ್ಲಿ ಅವರು ಹೇಳಿದ್ದಾರೆ. That stewardship is not a stewardship of convenience or abundance. It's a stewardship of service and perhaps sacrifice. ಆ ಒಂದು ಮನೆ ವಾರ್ತೆ ಎಂಬುದಾಗಿ ಹೇಳಿದ್ರೆ ಯಥೇಚ್ಛವಾಗಿರುವಂತದ್ದು, ಅನುಕೂಲಕ್ಕೆ ತಕ್ಕಂತೆ ಇರುವಂತೆ ಮನೆ ವಾರ್ತೆ ಅಲ್ಲ, ಆದ್ರೆ ಆತನ ಸೇವೆಯಲ್ಲಿ ತೊಡಗಿಸಿಕೊಳ್ಳುವಂತಹ ಒಂದು ಮನೆ ವಾರ್ತೆ ಅದಾಗಿರಬೇಕು. Read these 7 or 8 reminders, the formula I have, and He gives to us these amazing experiences. 17ನೇ ಅಧ್ಯಾಯದಲ್ಲಿ ನಾವು ನೋಡಿದಂತಹ ಆ ಒಂದು ನಾನು ಈ ಸಂಗತಿಗಳನ್ನು ಮಾಡಿದೆ ನಾನು ಎಂಬಂತ ಆ 7-8 ಸಂಗತಿಯ ಸೂತ್ರಗಳನ್ನು ಮನೆಗೆ ಹೋದ ಮೇಲೆ ಅವಲೋಕನ ಮಾಡುವಂತವರಾಗಿರೋಣ. In His defense of His stewardship, He never tells us how many miracles He did, how many sermons He preached, how many people trusted the Lord. He puts it in plain, simple language of us being faithful in our stewardship. ಆತನು ತಾನು ನನ್ನ ಮನೆ ವಾರ್ತೆಯ ವೃತ್ತಿಯನ್ನು ಯಾವ ರೀತಿಯಲ್ಲಿ ಕಾರ್ಯವನ್ನು ಮಾಡಿದ್ದೇನೆ ಎಂಬುದಾಗಿ ಆತನು ವಿವರಿಸಲಿಕ್ಕೆ ಅದು ಹೋಗುವುದಿಲ್ಲ. ಆದ್ರೆ ನಮಗೆ ಆತನು ಹೇಳುವಂತನಾಗಿದ್ದಾನೆ, ನಿನ್ನ ಮನೆ ವಾರ್ತೆಯ ಕಾರ್ಯದಲ್ಲಿ ನೀನು ಅನುಮಗಿಸ್ತನಾಗಿರು ಎಂಬುದಾಗಿ. Before you lay your head down on the bed tonight, spend some time in the presence of the Lord Jesus, reviewing this formula that is repeated again and again and again. And may we consider our stewardship in the presence of our Lord ಮನೆಗೆ ಹೋದ Jesus ಮೇಲೆ ನೀನು Christ. ಹಾಸಿಗೆಗೆ ನೀನು ನಿದ್ರೆಗೆ ಜಾರುವಂತಹ ಸಮಯದಲ್ಲಿ, ನೀನು ನಿನ್ನ ತಲೆ ದಿಂಬನ್ನು ಹಾಕಿಕೊಂಡಿರುವಂತಹ ಸಮಯದಲ್ಲಿ ಈ 7 ಸಂಗತಿಗಳನ್ನು ಅಲ್ಲಿ ಪದೇ ಪದೇ ಕರ್ತನು ಮಾಡಿದಂತಹ ಒಂದು ಸೂತ್ರವನ್ನು ಅವಲೋಕನ ಮಾಡ್ರಿ. Read this chapter in the presence of the Lord Jesus Christ, and you will find yourself thinking about your stewardship and your need for faithfulness in every area. ಕರ್ತನ ಒಂದು ಪ್ರಸನ್ನತೆಯಲ್ಲಿ ಈ 17ನೇ ಅಧ್ಯಾಯ ಯೋಹಾನ ಬರೆದ ಸುವಾರ್ತೆ 15 ಪದೇ ಪದೇ ಓದ್ರಿ. ಆಗ ನಿಮ್ಮ ಮನೆ ವಾರ್ತೆಯ ಜವಾಬ್ದಾರಿ, ನಿಮ್ಮ ಕರ್ತವ್ಯ ಏನು ಎಂಬುದಾಗಿ ಅದು ನಮಗೆ ತಿಳಿಸುವಂತದ್ದಾಗಿದೆ. Let's give thanks. Father, we're blessed again because of your goodness and grace to us. We stand in awe that you would entrust us with a spiritual gift. You would trust us with time every day, with money every day, with gifts and abilities. We want to surrender our stewardship to you again this evening, to be able to describe in our own words that which we have done with what you have entrusted to us. We thank you for our Lord Jesus Christ, who comes and takes up His residence in us in order that He might live through us and He might empower us and strengthen us to live as He lived, to love as He loved, to serve as He served, and to give as He gave. We thank you for meeting with us and blessing your word to our heart. We desperately need it this evening. Through Jesus Christ our Lord. Amen.